ನಮಸ್ಕಾರ. ನೀವೀಗ ಕೇಳಬೇಕು ಅಂತ ಕುಂತಿರೋ ಈ ಹುಗ್ಗಿ ಬಸ್ಯಾನ ಕಥೆ ಕಾಲ್ಪನಿಕ ಕಥೆ ಅನಿಸಿದ್ರು ಇದರೊಳಗೆ ಬರುವಂಥ ಘಟನೆ ಏನದಾವಲ್ಲ ಸಾಮಾನ್ಯವಾಗಿ ನಮ್ಮ ನಿಮ್ಮ ನಡುವೆ ನಡೆಯುತ್ತಿರ್ತಾವೆ. ಅಂಥವಕ್ಕೆ ನಾವ್ಯಾರು ಲಕ್ಷ್ಯ ಕೊಡ್ತಿರೋದಿಲ್ಲ, ಅವಕ್ಕೆ ಹೆಚ್ಚಿನ ಪ್ರಚಾರನೂ ಸಿಗೋದಿಲ್ಲ. ಈ ಹುಗ್ಗಿ ಬಸ್ಯ ಯಾರ್ಯಾರ ಜೊತೆ ಸಂಪರ್ಕ ಹೊಂದುತ್ತಾನೋ ಅವ್ರ ಜೀವನದೊಳಗೆ ಮರೀಲಾರದಂಥ ಏನಾದರೂ ಒಂದು ಘಟನೆ ನಡೆದೇ ಇರ್ತಾವೆ. ಒಂದೊಂದು ಸಲ ಅವೆಲ್ಲದಕ್ಕೂ ಇವನ ಕಾರಣ ಅನಿಸಿದ್ರೆ ಮತ್ತೊಮ್ಮೆ ಅದೇನೋ ಅಂತಾರಲ್ಲ, ಕಾಗಿ ಕುಂಡ್ರೋದಕ್ಕೂ ಟೊಂಗಿ ಮುರಿಯೋದಕ್ಕೂ ಸಮ ಅಂತ ಹಂಗೆ ಅನಿಸ್ತಿತ್ತು. ಕೆಲವ್ರ ಕಣ್ಣಾಗ ಇವ ದೇವರಾಗ್ಬಿಟ್ರೆ ಮತ್ತೆ ಕೆಲವರಿಗೆ ಹುಂಬ, ಇನ್ನೊಬ್ಬರಿಗೆ ಹುಚ್ಚ, ಮತ್ತೊಬ್ಬರಿಗೆ ಮುಗ್ಧ ಹುಡುಗ ಅನಿಸ್ತಿದ್ದ. ಅಂಥ ಒಬ್ಬ ಹುಡುಗಿದ್ನ ಇರಬಹುದ ಇದ್ದಿದ್ದ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಕೇಳಿ ನಕ್ಕು ಮರ್ತರೂ ಸರಿ, ಅವನ ಸಲುವಾಗಿ ಅಯ್ಯೋ ಪಾಪ ಅಂತ ಮರಗಿದ್ರು ಸರಿ. ಈ ಕಥೆಯಿಂದ ನಿಮಗೆ ಸಂತೋಷ ಅನಿಸಿದ್ರೆ ಅಷ್ಟೇ ಸಾಕು. ನಮ್ಮೂರಿಗೆ ಈ ಹುಡುಗ ಬಂದ, ಯಾರಿಗೇನು ತಿಳಿಸ್ಬರ್ಲಿಲ್ಲ. ಬಂದ ಮೇಲೂ ನಾ ಬಂದೀನಿ ನಿಮ್ಮೂರಿಗೆ ಅಂತ ಯಾರಿಗೇನು ತಿಳಿಸ್ಲಿಲ್ಲ. ಆದ್ರೆ ಒಂದು ಹೊಸ ಮುಖ ಊರಾಗ ಕಂಡಾಗ, ಅದು ಭಾಳ ದಿನ ಅಲ್ಲೇ ಉಳಿದಾಗ ಆ ವ್ಯಕ್ತಿ ಬಗ್ಗೆ ಊರಾಗಿದ್ದವ್ರಿಗೆ ಕುತೂಹಲ ಹುಟ್ಟೋದು ಸ್ವಾಭಾವಿಕ ನೋಡ್ರಿ. ಹಿಂಗೆ ಈ ಹುಡುಗ ನಮ್ಮ ಊರಿಗೆ ಬಂದು ಎಷ್ಟೋ ದಿನ ಆಗಿತ್ತು. ಊರಾಗ ಪಿರಿ 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 ತಿರುಗ್ತಿದ್ದ. ಒಂದು ಲಳಗ ಬಳಗ ಚೊಣ್ಣ, ಒಂದು ಮೊಳಕಾಲಿಗೆ ಬರುವಂಥ ಶರ್ಟ್ ಹಾಕ್ಕೊಂಡು ಯಾವಾಗಲೂ ಏನೋ ಗುನು 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 ಅನ್ಕೋಂತ ತಿರ್ಗವ. ಅವ ಎಲ್ಲಿ ಉಣ್ತಿದ್ನೋ, ಎಲ್ಲಿ ಇರ್ತಿದ್ನೋ, ಎಲ್ಲಿ ಮಲಗ್ತಿದ್ನೋ, ಅಲ್ಲ ನಮ್ಮ ಬಾಳೆ ಬದುಕಿನ ಜಂಜಾಟದೊಳಗೆ ಅವನ್ನೆಲ್ಲ ವಿಚಾರ ಮಾಡೋಕ್ಕೆ ಟೈಮ್ ಯಾರಿಗೈತಿ ಎಲ್ಲೈತಿ ಹೇಳ್ರಿ. ಇವು ಯಾರೋ ಒಬ್ಬರು ಲೇ ಬಸ್ಸಿ ಅಂದರು, ಇವನು ಅದಕ್ಕೋ ಅಂದ. ಅವತ್ತಿಂದ ಎಲ್ಲರ ಬಾಯಾಗೂ ಬಸ್ಸಿ ಆಗಿ ಉಳಿದ್ಬಿಟ್ಟ. ಇಂಥ ಹೆಸರು ದೆಸಿ ಇಲ್ಲದ ಹುಡುಗ ಒಂದು ದಿನ ಇದ್ದಕ್ಕಿದ್ದಂಗೆ ಇಡೀ ಊರಿಗೆ ಗೊತ್ತಾದ. ಹೆಂಗೆ? ನಮ್ಮೂರಾಗ ಸದಣ್ಣ ಅಂತ ಒಬ್ರದಾರ. ಊರಿನ ಎಲ್ಲ ರಂಗದೊಳಗೂ ಎಲ್ಲ ಕ್ಷೇತ್ರದೊಳಗೂ ಕೈಯಾಡ್ಸವ್ರೆ. ವ್ಯಾಪಾರ ತಗೊಳ್ರಿ, ರಾಜಕೀಯ ತಗೊಳ್ರಿ, ಇವು ಸೇಲ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ, ಕೋರ್ಟು ಕಚೇರಿ ಕೆಲಸ ಎಲ್ಲ ಗೊತ್ತಿದ್ದವ್ರೆ. ಅಲ್ಲದೆ ಯಾವಾಗಲೂ ಪ್ರವಾಸದ ಮೇಲೆ ಇರೋರು. ಇವತ್ತು ಹುಬ್ಬಳ್ಳಿ, ನಾಳೆ ಧಾರವಾಡ, ಇನ್ನೊಂದಿನ ಬೆಂಗಳೂರು, ಹಿಂಗೆ ಕೆಲಸದ ಮೇಲೆ ಸುತ್ತಾಡ್ಕೊಂತಾನೆ ಇರೋರು. ಅವತ್ತು ಇವರು ಯಾವುದೋ ಅರ್ಜೆಂಟ್ ಕೆಲಸ ಸಲುವಾಗಿ ಹುಬ್ಬಳ್ಳಿಗೆ ಹೋಗ್ಬೇಕಾಗಿತ್ತು. ಕೈಯಾಗ ಕಾಗದ ಪತ್ರ ಇದ್ದ ಬ್ಯಾಗ್ ತೊಗೊಂಡ್ರು. ಬಸ್ ಸ್ಟ್ಯಾಂಡ್ನೊಳಗೆ ಹುಬ್ಬಳ್ಳಿ ಬಸ್ ಕಾಯ್ಕೋಂತ ನಿಂತಿದ್ರು. ಇವ ಬಸ್ಸ ಎಲ್ಲಿದ್ನೋ ಏನೋ ಬಂದವನು ಇದ್ರಿಗೆ ನಿಂತ, ಎಲ್ಲಿ ಹೊಂಟಿರಿ ಶೆಟ್ರ ಅಂದ್ಬಿಟ್ಟ. ಸದನಕ್ಕೆ ಸಿಟ್ಟು ಬಂತು. ಸ್ವಾಭಾವಿಕ ನೋಡ್ರಿ, ಯಾರ ಯಾವುದೇ ಕೆಲಸದ ಮೇಲೆ ಹೊಂಟಾಗ, ಊರಿಗೆ ಹೊಂಟಾಗ ಯಾರ ಎಲ್ಲಿ ಹೊಂಟಿರಿ ಅಂತ ಕೇಳಿಬಿಟ್ರೆ ಅದು ಅಪಶಕನ, ಹೋದ ಕೆಲಸ ಆಗೋಂಗಿಲ್ಲ ಅನ್ನೋದು ಎಲ್ಲಾರ ನಂಬಿಕೆ ಎಲ್ಲ ಕಡೆಗೂ ಐತಿ. ಹಂಗೆ ಬಸ್ಸ ಅಂದ್ಕೊಳ್ಳಿ ಇವರು ಸಿಟ್ಗದ್ದು, ನೀ ಎಲ್ಲಿ ಬಂದಿ ಗಂಟು ಬಿದ್ದಿ ನಡೆಯತ್ಲಗ ಅಂದ್ರು. ಸುಮ್ಮನೆ ನಿಂತ್ಕೊಂಡ್ರು. ಅಷ್ಟಕ್ಕೆ ಇವು ಬಸ್ಸೇ ಬಿಡ್ಬೇಕಲ್ರಿ. ಅಲ್ರಿ ಶೆಟ್ರ, ಇವತ್ತು ಊರಿಗೆ ಹೊಂಟಿರೇನ್ರಿ? ಈಗ ಹೊಂಟ ಬಿಟ್ರೇನ್ರಿ? ಈಗ ಹೋಗಬೇಕನ್ರಿ ನೀವು ಅಂದ. ಸದಣ್ಣಗೆ ಪಿತ್ತಾನ ನೆತ್ತಿಗೆರ್ದಂಗೆ ಆತು. ವ್ಯಾಳ್ಯಕ್ಕೆ ಸರಿಯಾಗಿ ಬಸ್ ಬರಲಾರ್ದು ಒಂದು ಸಿಟ್ಟು, ಗುರ್ತಿಲ್ಲ, ಪರಿಚಯ ಇಲ್ಲ, ಭಿಕಾರಿ ಅಂತ ಬಸ್ಸ್ಯ ಗಂಟು ಬಿದ್ದದ್ದು ಇನ್ನೊಂದು ಸಿಟ್ಟು. ಕೈಯನ್ನು ಬ್ಯಾಗ್ ಕೆಳಗಿಟ್ಟು ಬಸ್ಸ್ಯಾಗ ಒಂದೆರಡು ಬಿಗಿಬೇಕು ಅನ್ನೋದ್ರಾಗನ ನಿಂತಿದ್ದ ಬಸ್ಸ್ಯ ಸೆಟ್ರ್ ಬ್ಯಾಗ್ ತೊಗೊಂಡವನ ಓಡಕಯ್ಯ. ಅಂಥದ್ರೊಳಗೆ ಭರ್ರಂತ ಬಸ್ ಬಂದು ನಿಲ್ಬೇಕ್ರೆ. ಕಾಗದ ಪತ್ರ ನೋಡಿದ್ರೆ ಬ್ಯಾಗ್ನಾಗದಾವು. ಆ ಬ್ಯಾಗ್ನ ಬಸ್ಸ್ಯ ತೊಗೊಂಡು ಓಡಿ ಹೊಂಟಾನ. ಹೇಳ್ರಿ ಅನ್ನೋದ್ರಾಗನ ಬಸ್ಸ್ಯ ಅಲ್ಲೇ ಸಮೀಪದಾಗ ಒಂದು ಗಿಡ ಏರಿ ಕಿಸಿ ಹಲ್ಲು ಕಿಸ್ಕೊಂತ ಕುತ್ಕೊಂಡ್ಬಿಟ್ಟ. 4 ಮಂದಿ ಬಂದತ್ತಿದ್ರು. ಅದ್ರಾಗ ಒಬ್ಬ ಗಿಡ ಹತ್ತಿ ಬ್ಯಾಗ್ ಸಮೇತ ಅವನ್ನ ಕೆಳಗಿಳಿಸೋ ತರುವ ಮಠ ಅಂತಂದ್ರೆ ಬಸ್ ಯಾಕೆ ನಿಲ್ತದ್ರಿ? ಅದು ತನ್ನ ಪಾಡಿಗೆ ತಾನು ಹೋಗೇ ಬಿಡ್ತು. ಸಾಧಾರಣ ಕೂಡ್ದವ್ರು ಸೇರಿ ಬಸ್ಸ್ಯಾನ ನೊಗ್ಗರೆ ಬಡ್ಯಾಕತ್ತಿದ್ರು. ಅದ್ರಾಗ ಯಾರೋ ಒಬ್ರು ಹೋಗ್ಲಿ ಬಿಡ್ರಿ ಪಾಪ ಏನೋ ಹೊಚ್ಚಿದ್ದಂಗೆ ಐತಿ, ಏನೋ ತಿಳಿಲಾರ್ದ ಮಾಡೈತಿ, ಹೋಗ್ಲಿ ಬಿಡ್ರಿ ಅಂತ ಬಿಡಿಸಿದ್ರು. ಅಷ್ಟು ಬಡಿಕೊಂಡು ಬಸ್ಸ್ಯ ಅನ್ಕೋತ ಓಡೇ ಹೋಗ್ಬೇಕ್ರೆ. ಸಾಧಾರಣ ಮನಸ್ಸು ಒಂದು ನಮೂನಿ ಕಿಗ್ಳಾದಂಗೆ ಆತು. ಏನೇನು ಹೋಗೋದು ಊರಿಗೆ ತೆಗ್ಯಾತ್ಲಾಗೆ, ನಾಳೆ ನೋಡಿದ್ರೆ ಅದೇನು ಗಟ್ಟಿ ಬಿದ್ದು ನಾವು ಮಾರ ಎಲ್ಲಿ ಅವನ ಏನೋ ಬಂದು ಎಲ್ಲ ಹದಿಗಾಡಿಸಿಬಿಟ್ಟ ಅನ್ಕೊಂತ ಬ್ಯಾಗ್ ಕೈಯಾಗ ಹಿಡ್ಕೊಂಡು ಮನೆ ಕಡೆ ನಡೆದು. ಮನ್ಯಾಗ ಇನ್ನೇನು ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಕೊಂಡಿರ್ಬೇಕು ಅನ್ನೋದ್ರಾಗನ ಹೊರಗಿನ ಬಾಯಿ ಕೇಳ್ದಂಗಾಗಿ ಬಂದಿತ್ತಲ್ಲ ಸುದ್ದಿ. ಇದೀಗ ನಮ್ಮೂರಿಂದ ಹುಬ್ಬಳ್ಳಿ ಹೊಂಟ ಬಸ್ಸು ಊರು ದಾಟಿ 2 ಕಿಲೋಮೀಟ್ರ್ ಹೋದ್ರೆ ಒಂದು ಹೊಳೆ ಹಿಡಿತೈತಿ. ಆ ಹೊಳೆಯೊಳಗೆ ಬಿದ್ದು ಒಬ್ಬೊಬ್ಬರು ಉಳಿದಿಲ್ಲ ಅಂಥೇಳಿ ಸದಣ್ಣ ಅಂದ್ರು. ಒಮ್ಮಕ್ಲಿ ಬೆಮತ್ ಬಿಟ್ರು. ಅಯ್ಯಪ್ಪ, ನಾನು ಅದೋ ಬಸ್ನಾಗ ಹುಬ್ಬಳ್ಳಿ ಹೊಂಟಿದ್ದೆ ಲೋ ಮರಾಯ, ಆ ಹುಚ್ಚು ಬಸ್ಸ್ಯ ಕಾಡ್ದ ಅಂತ ಸಿಟ್ಟಿಗೆ ಮನೆಗೆ ಬಂದೆ. ಇಲ್ಲ ಅಂದ್ರೆ ನಾನು ಜೀವ ಕಳ್ಕೊಂತಿದ್ದೆ ಲೋ ಶಿವ ಅಂತ ಗೋಳಿ ಆಗಿದ್ರು. ದೇವರ ಬಸ್ಸ್ಟ್ಯಾಂಡ್ ರೂಪದಾಗ ಒಂದು ಕಾಪಾಡಿದ್ನು ಯಪ್ಪ ಅಂದ್ಕೊಂಡ್ರು. ಇದು ಸ್ವಾಭಾವಿಕ ಊರು ತುಂಬ ಸುದ್ದಿ ಆಯ್ತು. ಆ ಹುಚ್ಚು ಬಿಲ್ಲಿನ ಸದನ ಜೀವ ಉಳಿಸ್ತೇನೆ ನೋಡಿ ಇವತ್ತ, ಆ ಹುಚ್ಚು ಬಿಲ್ಲಿನ ಕಾಪಾಡಿದ್ನು ಓ ಮಾರಾಯ ಅಂತೆಲ್ಲರೂ ಮಾತಾಡೋರು. ಹಿಂಗೆ ಯಾರಿಗೂ ಗೊತ್ತಿರ್ಲಾರ್ದ ಬಸ್ಸ್ಯ ಈಗ ಇಡೀ ಊರಿಗೆ ಪರಿಚಯ ಆಗಿಬಿಟ್ಟಿದ್ದ.
ಈಗ ಅವನು ಕಂಡು ಮಾತಾಡ್ಸಕ್ಕೆ ಶುರು ಮಾಡಿದಂಗೆ ಅವನು ಒಂದೊಂದು ಗುಣ ಸ್ವಭಾವನು ಜನರಿಗೆ ಗೊತ್ತಾಗಕತ್ತಿದ್ವು. ಏನ್ರಿ ನೋಡಾಕಂತೂ ಅಕರಾಳ ವಿಕರಾಳ ಮನುಷ್ಯ, ಕತ್ತಲ್ದಾಗಂತೂ ಇವ ಕಾಣತಿದ್ದಿಲ್ಲ ಅಂಥ ಬಣ್ಣ. ಮಾತಾಡೋ ಪದ್ಧತಿ ಹೆಂಗ್ರಿ, ಕೆಟ್ಟ ಗೊಗ್ಗರ ಆವಾಜು, ಮೆಲ್ಲಕ್ಕೆ ಮಾತಾಡೋದಂತೂ ಗೊತ್ತಾಗಿದ್ದಿಲ್ಲ ಕಾಣ್ತತಿ ಆ ಪುಣ್ಯಾತ್ಮಗೆ. ಯಾರ ಲೇ ತಮ್ಮ ನಿನ್ನ ಹೆಸರೇನ ಅಂದ ಸಾಕು, ನನ್ನ ಹೆಸರು ಬಸ್ಯಾರಿ ಅಂತ ಅರ್ಧ ಊರಿಗೆ ಕೇಳಿಸೋಂಗೆ ಒದರಿ ಬಿಡವ. ಇಂಥ ಬಸ್ಯಾಗೆ ದೇವರು ಒಂದು ವರಾನು ಕೊಟ್ಟಿದ್ದಾರೆ. ಅದೇನಂದ್ರೆ ಹಾಡಿಕೆ. ಹಾಡಕ್ಕೆ ಶುರು ಮಾಡ್ದ ಅಂತಂದ್ರೆ ನಿಂತು ಕೇಳ್ಬೇಕು, ಹಂಗೆ ಹಾಡವ. ಆದ್ರೆ ಎಲ್ಲ ಬರೀ ತುಂಡು ಪೀಸ್ ಹಾಡ. ಅದು ಸಿನಿಮಾ ಪದಾನರ ಇರಲಿ, ಜಾನಪದನರ ಇರಲಿ, ಒಟ್ಟು ಸತತ್ ಗುನು ಅಂತ ಹಾಡ್ಕೋ ಅಂತ ತಿರ್ಗವ. ಹೊಳಿಗೆ ಹೋಗೋರು ಕೂಟ ಹೊಳಿಗೆ ಹೋಗವ, ಹೊಲಕ್ಕೆ ಹೋಗೋರು ಕೂಟ ಹೊಲಕ್ಕೆ ಹೋಗವ. ಸತತ್ ಹಿಂಗೆ ಪಿರಿ ತಿರ್ಗಾಡೋದಕ್ಕೆ ಊರಾಗ ಯಾರ ಮನೆ ಎಲ್ಲೈತಿ, ಯಾರ ಹೊಲ ಎಲ್ಲೈತಿ ಎಲ್ಲನೂ ಗುರ್ತು ಮಾಡ್ಕೊಂಡ್ಬಿಟ್ಟ. ನೀವು ಎಲ್ಲೇ ಹೊಂಟಿರ್ಲಿ, ಏನಾರ ಮಾಡ್ತಿರ್ಲಿ, ಒಂದು ನುಡಿ ಪದ ಇರೋದ ಬಾಯಾಗ. ಜೊತೆಗೆ ಝಕ್ ನಕ್ ನಕ್ ಝಕ್ ಝಕ್ ನಕ್ ನಕ್ ಝಕ್ ಅನ್ಕೋಂತ ಹೊಂಟ್ರೆ ಗಂಡವರೆಲ್ಲ ಹೊಂಟೈತಾನೆ ಹುಚ್ಚು ಬಸ್ಸೇನ ಗಾಡಿ ಅಂತಿದ್ರು. ಊರಾಗ ಹೊಂಟಾಗ ಭೇಟಿಯಾಗೋ ಮಂದಿ ಕೆಲವರಿಗೆ ಮಾವಾರೋ ಅನ್ನವ, ಮತ್ತು ಕೆಲವರಿಗೆ ಕಾಕಾರ ಅನ್ನವ. ಎಣ್ಣ ಯವ್ವ ಯಜ್ಜ ಬೇಯಕ್ಕ ಬೇಮ ಅನ್ಕೊಂತ ಊರಾಗಿನ ಎಲ್ಲ ಮಂದಿನೂ ಪರಿಚಯನೂ ಮಾಡಿಕೊಂಡ. ನಮ್ಮ ಊರಾಗ ಪರಮೇಶಿ ಅಂತ ಒಬ್ಬ ಅದಾನ್ರಿ. ಇವನ ಕೆಲಸ ಏನ್ರಿಪ್ಪ, ಮನೆ ಕಟ್ಟಿ ಮೇಲೆ ಕುತ್ಕೊಳ್ಳೋದು, ಕಂಡವ್ರಿಗೆ ನಕಲಿ ಮಾಡೋದು, ಟಿಂಗಲ್ ಮಾಡೋದು, ಏನೇನಾರ ಮಾತಾಡಿ ಅಸಹ್ಯ ಮಾಡೋದು. ಜಗತ್ತಿನ ಎಲ್ಲ ವಿಷಯನೂ ತನಗೊಬ್ಬಂಗ ತಿಳಿದಾವೇನೋ ಅಂತ ತಿಳ್ಕೊಂಡಿದ್ದ. ಇಂಥವ್ನ ಕೈಯಾಗ ಬಸ್ಯಾನಂತ ಹುಡುಗ ಸಿಕ್ಕರಿ ಕೇಳಿದೆ. ಅವತ್ತು ಬಸ್ಯ ತನ್ನ ಕಾಯಕ ಮಾಡ್ಕೋ ಅಂತ ಹೊಂಟಿದ್ದ. ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕೆ, ಮತ್ತೆ ಬರತೀನಿ ಹೊತ್ತ ಮುಳುಗುದಕ್ಕ. ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕೆ, ಹೊಳಿ ದಂಡಿ ಮ್ಯಾಲ ನಮ್ಮ ಹೊಲ, ಬೆಳೆದು ನಿಂತೈತಿ ಬಿಳಿ ಜ್ವಾಳ ನೆಲ. ಹೊಳಿ ದಂಡಿ ಮ್ಯಾಲ ನಮ್ಮ ಹೊಲ, ಬೆಳೆದು ನಿಂತೈತಿ ಬಿಳಿ ಜ್ವಾಳ ನೆಲ. ತಿಳಿಗಾಳು ಮುತ್ತಿನ ಗೊಂಚಲ, ಅದನ್ನ ನೋಡಿ ಹಿಗ್ಗಿ ಆಡುದಕ್ಕೆ. ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕ, ಮತ್ತೆ ಬರ್ತೀನಿ ಹೊತ್ತ ಮುಳುಗೋದಕ್ಕೆ. ಝಕ್ ನಕ್ ನಕ್ ಝಕ್ ಝಕ್ ನಕ್ ನಕ್ ಝಕ್ ಝಕ್ ನಕ್ ನಕ್ ಝಕ್ ಝಕ್ ನಕ್ ನಕ್ ಝಕ್. ಬಸ್ಯ ಹಾಡ್ಕೊಂತ ಜಿಕ್ಕೊಂತ ಹೊಂಟಿದ್ದ. ಪರಮೇಶ್ ನೋಡ್ದವನ ಕರೆದ, ಲೇ ಬಸ್ಯ ಬರ್ಲ ಇಲ್ಲ ಅಂದ. ಇವ ಯಾಕೋ ಮಾವ ಕರ್ದಲ್ಲ ಅಂತ ಇವ. ಪರಮೇಶಿ ಸುಮ್ಮನೆ ಇರ್ಬೇಕಿಲ್ರಿ. ನಿಂದು ಮದುವೆ ಆಗೈತೆ ಲೇ ಬಸ್ಯ ಅಂದ. ಬಸ್ಯ ಹೇಳು ಬಿಡ ಮಾವ ಅಂತ ಹಲ್ಲು ಕಿಸ್ಕೊಂತ ನಿಂತ್ಕೊಂಡ. ಇವು ಸುಮ್ಮನೆ ಬಿಡೋದಿಲ್ಲ. ಲೇ ಬಸ್ಯ ನಮ್ಮ ತಂಗಿರ್ ಮಾಡ್ಕೊಳ್ಳಿ, ಒಳ್ಳೆ ಚಂದದಾಳ, ಮಾಡ್ಕೊಳ್ಳೆ ಸುಮ್ಮನ ಅಂತ ಇವ. ನಾ ಒಳ್ಳಪ್ಪ ಅಂತ ಅವ. ಮಾಡ್ಕೊಳ್ಳೆ ಚಂದದಾಳ ಮಾಡ್ಕೊಳ್ಳೆ ಅಂತ ಪರಮೇಶ್ ಮತ್ತೆ ಕೆಣಕದ. ಏನನ್ಬೇಕ್ರಿ ಬಸ್ಯ? ನಾ ಒಳ್ಳಪ್ಪ, ನಿಮ್ಮ ತಂಗಿ ಹೊಲದಾಗ ಬಡವಿ ಸಂಜಾಗ ಆ ಕುಂಬಾರ ಹುಡುಗನ ಕೂಟ ಕುಸ್ತಿ ಹಿಡಿದು ಬರೀ ಕೆಳಗ ಬಿದ್ದಿರ್ತಾಳ, ಒಮ್ಮೆರೆ ಮ್ಯಾಲ ಬಿದ್ದು ಗೆದ್ದ ನೋಡಿಲ್ಲ ನಾನು ಅಂದ್ಬಿಟ್ಟ. ಪರಮೇಶಿ ಗತಿ ಏನಾಗಿರ್ಬೇಕು ಅನ್ನೋದನ್ನ ನೀವ ಲೆಕ್ಕ ಹಾಕ್ರಿ. ಆವತ್ತಿಂದ ಪರಮೇಶಿ ಮತ್ತೊಬ್ಬರಿಗೆ ಟಿಂಗಲ್ ಮಾಡೋದಿರಲಿ, ಬಸ್ಯಾನಂತೂ ಮಾತಾಡ್ಸಲಿಲ್ಲ. ಬಸ್ಯಾಗೇನ್ರಿ ಮುಚ್ಚು ಬರಿ ಅನ್ನೋದೇ ಗೊತ್ತಿಲ್ಲ. ಕಂಡದ್ರ ಕಂಡಂಗ ಒದರಿ ಬಿಡವ. ಇನ್ನೊಮ್ಮೇನಾತ್ರಿ, ನಮ್ಮೂರಾಗ ನಿಸಿಮಣ್ಣರು ಅಂತ ಭಾರಿ ಭತ್ತದ ವ್ಯಾಪಾರಸ್ಥರು, ಸಾಕಷ್ಟು ನೀರಾವರಿ ಜಮೀನು ಬೋರ್ವೆಲ್ ಹಾಕ್ಸಿದ್ರು. ಅವ್ರದ್ದು ಭಾರಿ ಕಂಚಿನ ಕಂಟ್ರಪ್ಪ. ಯಾರದ್ರ ಕೊಟ್ಟಾಗ ಫೋನ್ಯಾಗ ಮಾತಾಡಕ್ಕೆ ಹತ್ಯಾರ ಅಂದ್ರೆ ಇಡೀ ಓಣಿಗೆ ಗೊತ್ತಾಗ್ತಿತ್ತು, ಅಂಥ ಆವಾಜ್ ಪುಣ್ಯಾತ್ಮರದು. ಒಂದು ದಿವಸ ತಮ್ಮ ಮಗ ಸಿದ್ದಣ್ಣನ ಕರೆದ್ರು. ಸಿದ್ದು, ಹೊಲದಾಗ ಭತ್ತದ ಮಣಿ ಒಟ್ಟೈತಿ, ಮತ್ತು ಆಳ್ ಮಗ ಬಸವಂತಗ ಆರಾಮಿಲ್ಲ, ಹೆಂಗೂ ನೀನು ರಾತ್ರಿ ಎಲ್ಲ ನಿದ್ಗಟ್ಟು ಓದ್ತಿರ್ತಿಲ್ಲ, ಅಲ್ಲೇ ಹೊಲಕ್ಕೆ ಹೋಗು, ಓದ್ದಂಗೂ ಆತು ಬಣವಿ ಕಾದಂಗೂ ಆತು ಅಂದ್ರು. ಅವನು ಹ್ಞೂ ಯಪ್ಪ ಅಂದ. ಒಬ್ಬರು ಹೋಗ್ಬೇಕಲ್ರಿ, 3-4 ಮಂದಿ ದೋಸ್ತರು, ಶಿವಪುತ್ರ, ಚನ್ನಬಸ್ಸು, ಈರ ಇಂಥವ್ರನ್ನೆಲ್ಲ ಕರ್ಕೊಂಡ ಹೋದ. ಮೊದಲ ಎಲ್ಲ ಎಡಿಬಿಡಂಗಿ ಹುಡುಗರು ಹೊಲದಾಗ ಉಪ್ಪಿಟ್ಟು ಮಾಡೋ ಪ್ಲಾನ್ ಮಾಡಿದ್ರು. ಒಬ್ಬೊಬ್ಬ ಒಂದೊಂದು ಸಾಮಾನು ತೊಗೊಂಬಂದ. ಬೋರಿನ ಮನ್ಯಾಗಂತೂ ಸ್ಟೋವ್ ಬಾಂಡಿ ಸಜ್ಜ ಇದ್ವು. 4 ಮಂದಿ ಕೂಡಿ ಶಿಸ್ತಾಗಿ ಒಂದು ಡಬ್ರಿಗೆ ಉಪ್ಪಿಟ್ಟು ಮಾಡಿದ್ರು, ಚಾ ಮಾಡಿದ್ರು, ಮೇಯಾಗ ಶುರು ಮಾಡಿದ್ರು. ಇತ್ಲಾಗ ಊರಾಗ ನಿಸಿಮಣ್ಣಾರು ರಾತ್ರಿ ಮಗ್ ಊಟ ಕಳಿಸ್ಬೇಕಲ್ರಿ, ಬಸ್ ಹಾಕಂಡ. ಲೇ ಬಸ್ಯ, ನಮ್ಮ ಹೊಲ ನೋಡಿಗಣ್ರಿ ಇವನ ಆವಾಜು ಅಂತದ್ದಲ್ರಿ. ನೋಡ್ರಿ ಅಯ್ಯಪ್ಪ, ಗುಡ್ಡದ ಕೆಳಗೋಯ್ತು, ನಾವು ನೋಡಿದ್ವಿ ಅಂದ. ಇವರಿಬ್ರು ಕೂಡಿ ಇನ್ನೊಂದು 4 ಮಾತೇನ್ರ ಮಾತಾಡಿದ್ರ ಹೊರಗಿನ ಭಾರಿ ಜಗಳ ಹತ್ತೈತಿ ಅಂತ ಇಡೀ ಓಣಿ ಮಂದಿನ ಹೇಳ್ತಿದ್ರು. ಏನು ಸದ್ಯ ಹಂಗಾಗ್ಲಿಲ್ಲ. ಬಸ್ಯಾನ ಕೈಯಾಗ ಊಟದ ಗಂಟು ಕೊಟ್ಟರು. ಹೊಲಕ್ಕೆ ಹೋಗಿ ಸಿದ್ದು ಕೊಟ್ಟ ಬಾ ಅಂದ್ರು. ಇವನು ತಿರ್ಗಾಲ್ತಿಪ್ಪ ಹೊಂಟ ಬಿಟ್ಟ. ಕಲ್ಲ ಕಡಗವ ಮಾಡಿ ಮುಳ್ಳು ಶಾವಿಗೆ ಮಾಡಿ
ಬನ್ನಿಯ ಎಲಿಯ ಎಡಿ ಮಾಡಿ, ಬನ್ನಿಯ ಎಲಿಯ ಎಡಿ ಮಾಡಿ ಪಾಂಡವರು ಉಂಡು ಹೋಗ್ಯಾರೋ ವನವಾಸ. ಕೆಂದೆತ್ತು ಕೆಣಿರಾಮ ಹಂಡೆತ್ತು ಹಣಿರಾಮ, ಹಳ್ಳಾದ ಹೊಲವ ಹರಿಗಾವ. ಬಹದ್ದೂರ ನನ್ನೆತ್ತು ಬಾಸಿಂಗ ಕಟಿಕೊಂಡು ಬೆಳಗಾಲ ಗುಡ್ಡವ ಏರ್ಯಾವ, ಬೆಳಗಾಲ ಗುಡ್ಡವ ಏರ್ಯಾವ. ಝಕ್ ನಕ್ ನಕ್ ಝಕ್ ಝಕ್ ನಕ್ ನಕ್ ಝಕ್ ಝಕ್ ನಕ್ ನಕ್ ಝಕ್. ಬಸ್ಯ ಸಸ್ತ ಹಾಡ್ಕೊಂತ ಊಟ ಕೊಡಕಂತ ಹೊಲದ ಕಡೆ ಹೊಂಟ. ಈ ಹಾಡು ಹೊಲದಾಗ ಉಪ್ಪಿಟ್ಟು ತಿನ್ನಕತ್ತಿದ್ರಿ ಪಳೆಂಕರು, ಅವ್ರಿಗೆ ಕೇಳಿಸ್ತು. ಸಿದ್ದಣ್ಣ ಅಲೆಲೆಲೆಲೆ ಬಸ್ಯ ಬಂದ, ಊಟ ಕೊಟ್ಟು ಬಂದು ಕಳಿಸಿರ್ಬೇಕು ಕಾಣಿಸ್ತತಿ. ನಾವು ನೋಡಿದ್ರೆ ಸಂಪಾಗಿಬಿಟ್ಟಿವಿ, ಊಟ ವಾಪಸ್ ಕಳಿಸಿದ್ರೆ ಮನ್ಯಾಗ ಸಂಶಯ ಬರ್ತತಿ. ಹೆಂಗೆ ಮಾಡೋದು ಈಗ? ಬಂದರ ಬರಲಿ ಮಗಾವ ಅಂತ ಕಾಯ್ಕೊಂತ ಕುಂತ. 4 ಮಂದಿನೂ ಶಿಸ್ತಾಗಿ ಒಂದೊಂದು ಬ್ರಿಸ್ಟಾಲ್ ಸಿಗರೇಟ್ ತೆಗೆದು ಹಚ್ಚಿದ್ರು. ಬಸ್ಯ ಬಂದವನ ಅಪ್ಪರು ಊಟಕ್ಕೆ ಕಳಿಸ್ಯಾರ್ರಿ ಅಂದ. ಸಿದ್ದಣ್ಣ ಲೇ ಬಸ್ಯ, ನನಗೆ ಹಸಿವಿಲ್ಲ, ನಿನಗೆ ಊಟ ಮಾಡಿಬಿಡು, ಮನ್ಯಾಗ ಕೇಳಿದ್ರೆ ಧಣ್ಯಾರು ಉಂಡ್ರು ಅಂತ ಹೇಳು ಅಂದ. ಬಸ್ಯ ಹ್ಞೂನ್ರಿ ಅನ್ಕೊಂತ ಅವ್ರ ಕೈಯಾಗಿನ ಸಿಗರೇಟ್ ನೋಡಕತ್ತಿದ್ದ. ಸಿದ್ದಣ್ಣ ಅದನ್ನು ನೋಡಿದವನ ಲೇ ಮತ್ತು ನಾವು ಸಿಗರೇಟ್ ಸೇದಿದ್ದು ಮನ್ಯಾಗ ಹೇಳಿ ಗಿಳಿಯಲೇ ಮಾರಾಯ, ತಗೋಬೇಕಾದ್ರೆ ನೀನು ಒಂದು ಸಿಗರೇಟ್ ಸೇದು ಅಂತ ಅವನ ಕೈಯಾಗ ಒಂದು ಸಿಗರೇಟ್ ಕೊಟ್ರು. ಬಸ್ಯ ಏನು ತಿನ್ನೋ ಏನು ಬಿಟ್ನೋ ಗಂಟು ಕೈಯಾಗ ಹಿಡ್ಕೊಂಡು ವಾಪಸ್ ಮನೆಗೆ ಬಂದ. ನಿಸಿ ಮಣ್ಣಾರು ಬಾಗಿಲ್ದಾಗ ಯಾರ್ದು ಕೂಡ ಮಾತ್ರ ಕುಂತಿದ್ರು. ಊಟ ಕೊಟ್ಟು ಬಂದನ್ರಿ ಅಂದ್ರು. ಹೋಗಿದ್ದೀರಿ ಮತ್ತು ಧಣ್ಯಾರು ಲೇ ಬಸ್ಯ, ನನಗೆ ಹಸಿವಿಲ್ಲ, ನೀನ ಉಣ್ಣು, ಮನ್ಯಾಗ ಕೇಳಿದ್ರೆ ಧಣ್ಯಾರು ಉಂಡ್ರು ಅಂತ ಹೇಳು, ಮತ್ತು ನಾವು ಸಿಗರೇಟ್ ಸೇದಿದ್ದು ಯಾರ ಮುಂದೆ ಹೇಳಬೇಡಲೇ, ತಗ ನೀನು ಒಂದು ಸಿಗರೇಟ್ ಸೇದು ಅಂತ ಕೊಟ್ಟಾರ್ರಿ, ತಗೋರ್ರಿ ಅಂದವನ ಕಿಸೆದಾಗಿದ್ದ ಸಿಗರೇಟ್ ತೆಗೆದು ಅವ್ರ ಕೈಯಾಗ ಇಟ್ಟ. ನೀಸಿ ಮಣ್ಣಾರಿಗೆ ಅಷ್ಟು ಸಿಟ್ಟು ಬಂದಿರ್ಬೇಕು ವಿಚಾರ ಮಾಡಿ. ಭಕ್ತದ ಬಣವಿ ಕಾಯಾಗ ಕಳಿಸಿದ್ರೆ ಮಕ್ಕಳು ಸಿಗರೇಟ್ ಸೇದಾಕತ್ಯಾರ. ಸಿಗರೇಟ್ ಅಂದವ್ರ ಕೈಯಾಗ ಒಂದು ಬಾರ್ಕೋಲ್ ತೊಗೊಂಡ್ರು, ಬಂದರು, ಎತ್ತಲ್ರಿ ಪಳೆಂಕರು 4 ಮಂದಿ ಸಿಕ್ಕಂಗ ನಾದಿದ್ರು. ಅವತ್ತಿಂದ ಬಸ್ಯಾನ ನೋಡಿದ್ರು ಸಾಕು, ಈ ಟೋಳಿಗೆ ಚಳಿ ಜ್ವರ ಬಂದಂಗಾಗವು. ಇದು ಬರಬರ್ತ ಎಲ್ಲಿಗೆ ಬಂದು ಮುಟ್ತು ಅಂತಂದ್ರೆ, ಯಾರ ಏನಾರ ಕದ್ದು ಮಾಡೋ ಹೊರೆ ಇದ್ರೆ ಆಜು ಬಾಜು ಎಲ್ಲರ ಬಸ್ಸಿ ಆದಾನನ್ನು ನೋಡ್ರೋ ಮಾರಾಯ ಅನ್ನೋ ಪರಿಸ್ಥಿತಿ ಬಂತು. ಅಂದರೆ ಇವ ನೋಡಿದ್ರೆ ತಾನಾಗೆ ಯಾರು ಕೊಡಬೇಕು ಹೋಗವಲ್ಲ. ಬಸ್ ಸ್ಟ್ಯಾಂಡ್ ಒಳಗೆ ಎಲ್ಲವ ಬಂದು ಬಸ್ನಿಂದ ಊರನ್ನವ್ರು ಯಾರು ಹೇಳಿದ್ರೆ ಅವ್ರ ಕೈಯಾಗಿನ ಲಗೇಜ್ ಇಸ್ಕೊಂಡು ಅವ್ರ ಮನೆ ತನಕ ಮುಟ್ಸವ. ಯಾರ ಹೊಲಕ್ಕೆ ಹೋಗಿ ಬಾರಲೇ ಬಸ್ಯ ಅಂದ್ರೆ ಸುಮ್ಮನೆ ಹೋಗಿ ಬರವ. ಯಾರು ಯಾವುದೇ ಕೆಲಸ ಹೇಳಿ ಒಲ್ಲೆ ಅನ್ನೋದೇ ಗೊತ್ತಿಲ್ಲ, ಚೊಕ್ ಮಾಡಿ ಮುಗಿಸ್ತಿದ್ದ. ಬಾಯಿ ಬಂದಂತ ಹಾಡು ಅನ್ಕೊಂತ ಜಕ್ ನಕ್ಕೆ ನಕ್ಕೆ ಜಕ್ಕ ಅನ್ಕೊಂತ ತಿರುಗಿ ಬಿಡೋದು. ಇಂಥ ಬಸ್ಯ ಹುಕ್ಕಿ ಬಸ್ಯ ಹೆಂಗಾದ ಅದು ಒಂದು ಪ್ರಕರಣ. ಎಲ್ಲರ ಕೈಯಾಗೂ ಇವ ಒಬ್ಬ ಪುಗುಸಿಟ್ಟು ದುಡಿಯೋ ಹಮಾಲ್ ಅಂದಂಗೆ ಆಗಿಬಿಟ್ಟಿದ್ದ ರೀ. ತನಗೆ ಹೊಟ್ಟೆ ಹಸ್ದಾಗ ತಾನಾಗಿ ಕೇಳಿದಾಗ ಏನೇ ಕೊಡಲಿ ಸುಮ್ಮನೆ ಗಬ 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 ತಿಂದು ಹೋಗವ, ಯಾವ ಕಿರಿಕಿರಿನೂ ಇಲ್ಲ. ಆದ್ರೆ ಜನ ತಾವಾಗೆ ಉಣಬಾರೋ ಬಸ್ಯ ಅಂದ್ಬಿಟ್ರೆ ಸಾಕು, ಬಂತ ನೋಡ್ರಿ ಫಜಿತಿ, ಯವ್ವ ನನಗೆ ಹುಗ್ಗಿ ಬೇಕು ಅಂತ ಪಟ್ಟು ಹಿಡಿದು ಕುತ್ಕೊಂಡ್ಬಿಡವ. ಅವಂಗೆ ಬೇಕು ಅಂದಾಗ ಹುಗ್ಗಿ ಸಿಗಬೇಕಲ್ರಿ. ಅದ್ರಾಗ ಇತ್ತಿತ್ತಲಾಗಿ ಜನ ಹುಗ್ಗಿ ರುಚಿನ ಮರೆತು ಬಿಟ್ಟತಿ. ಬರೀ ಶಿರಾ, ಲಾಡು, ಮೈಸೂರು ಪಾಕು, ಜಿಲೇಬಿ, ಬುಂದೆ ಅಂತ ಬರೀ ಇವ ಹೊಂಟುಬಿಟ್ಟವು. ಊಟದ ಪದ್ಧತಿನೂ ಬದಲಾಗೈತಿ. ಆವಾಗೆಲ್ರಿ ಶಿಸ್ತಾಗಿ ಪಂಕ್ತಿ ಕುಂಡ್ರಿಸಿ ಇಬ್ಬರು ಹಿರಿಯರು ಮುಂದೆ ನಿಂತು ಯಾರಿಗೇನು ಬೇಕು ಕೇಳಿ ನೀಡಿಸ್ತಿದ್ರು, ಒತ್ತಾಯ ಮಾಡಿ ಹೊಟ್ಟೆ ತುಂಬ ಉಣಿಸಿ ಕಳಿಸ್ತಿದ್ರು. ಈಗೆಲ್ಲ ಉಳಿದತ್ರಿ ಆ ಪದ್ಧತಿ. ಭಿಕ್ಷಾ ಬೇಡವ್ರಂಗೆ ಕೈಯಾಗ ಒಂದು ತಾಟ್ ಹಿಡ್ಕೊಂಡು ಪಾಳೆ ಹಚ್ಕೊಂಡು ಹೋಗ್ಬೇಕು. ಒಂದು ಪಲ್ಯ, ಒಂದು ಸಿಹಿ, 1-2 ಬಜ್ಜಿ, ಒಂದು ಮುಟ್ಟಿಗೆ ಚಿತ್ರಾನ್ನ, ಮ್ಯಾಲ ಒಂದಿಟ್ಟು ಅನ್ನ ಸಾರು, ನಡಿ ಊಟ ಮುಗಿದ ಹೋತು. ಮತ್ತೇನಾರು ಬೇಕಂದ್ರೆ ಪಾಳಿನ ಹಚ್ಬೇಕು. ಹೊಟ್ಟೆ ತುಂಬ ನೀಡೋ ಪದ್ಧತಿನೂ ಹೋತು, ಹೊಟ್ಟೆ ತುಂಬ ಉಣ್ಣೋ ಕಾಲನೂ ಹೋತು. ಈಗ ಯಾರ್ದಾರ ಮದುವೆಗೋ ಇನ್ನದಕ್ಕೋ ಮತ್ತೊಬ್ಬರ ಮನೆಗೆ ಊಟಕ್ಕೆ ಹೋಗ್ಬೇಕು ಅಂದ್ರೆ ಮನ್ಯಾಗ ಮೊದಲ ಅರ್ಧ ಊಟ ಮುಗಿಸ್ಕೊಂಡು ಹೋಗ್ಬೇಕು ಒಂದು, ಇಲ್ಲ ಅಂದ್ರೆ ಅವ್ರ ಮನೆಯಿಂದ ಬಂದ ಮೇಲೆ ತಿರುಗಿ ಮನ್ಯಾಗ ಮತ್ತೆ ಹೊಟ್ಟೆ ತುಂಬ ಉಣ್ಬೇಕು ಒಂದು. ಇಂಥ ಪರಿಸ್ಥಿತಿ ಒಳಗೆ ಬಸ್ಯ ನಾನು ಹೋಗಿ ಅಂದ್ರೆ ಯಾರು ನೀಡ್ಬೇಕು? ಅಲ್ಲ, ಯಾರು ಮಾಡಿದ್ರಂತೂ ನೀಡೋರು, ಇಲ್ದವ್ರು ಏನು ಮಾಡ್ಬೇಕು? ಯಾರ ಏತಮ್ಮ ರೊಟ್ಟಿ ತಿನ್ಬಾರ ಅಂತಂದ್ರು ನನಗೆ ಹೋಗಬೇಕು ಅನ್ನವ. ಅಯ್ಯಪ್ಪ ಅನ್ನ ಐತಿ ಉಣ್ಬಾರ ಯಪ್ಪ ಉಳ್ದ ತಿನ್ ರಾತ್ರಿ ಇದು ಅಂತಂದ್ರು ಹೋಗಿ ನೋಡ್ತೀನಿ ಅಂದ್ರೆ ಬರ್ತೀನಿ ನೋಡು ಅನ್ನವ. ಅಯ್ಯ ಇದಂತ ಸೊಕ್ಕಿಂದ ಐತೆ ಬೇಬರ್ಸಿ ಅಂತ ಕೆಲವ್ರು ಸುಮ್ಮನಾಗ ಅವರು. ಮತ್ತು ಕೆಲವರು ಪಾಪ ಉಪವಾಸ ಹೊಕ್ಕತಿ ಅಂದು ಅನ್ನದಾಗಿನ ತಟಕ್ಕೆ ಬೆಲ್ಲ ಕೂಡಿಸಿ ನೀರು ಹಾಕಿ ಕಾಲಿಸ್ಕೊಂಡು ತೊಗೊಂಬಂದು ಕೊಟ್ರೆ ಅದನ್ನ ಹೋಗಿ ಅಂದವನ ಗಬಾ 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 ತಿಂದು ನೀರು ಕುಡಿದು ಹೊಕ್ಕಿದ್ದ. ಹಿಂಗೆ ಊಟಕ್ಕೆ ಬಾ ಅಂದ್ರೆ ಸಾಕು, ಹುಗ್ಗಿಲ್ದವನ ಹೇಳೋದೇ ಇಲ್ಲ ಅನ್ನೋದಕ್ಕೆ ಎಲ್ಲರೂ ಹುಗ್ಗಿ ಬಸ್ಯ ಅಂತ ಕರಿಯಾಕತ್ತಿ ಬಿಟ್ರು. ಇವನ ಬಗ್ಗೆ ಊರಾಗ ಒಂದೊಂದು ನಮೂನಿ ಕತ್ತಿನೂ ಹುಟ್ಕೊಳಕತ್ತಿದ್ರು. ಒಬ್ಬವನ್ನವ ಬಸ್ಯ ಇಲ್ಲಿ ಬಾಜುಹಳ್ಳಿ ದೊಡ್ಡ ಜಮೀನ್ದಾರ ಮಗ ಅಂತೂ ಮಾರಾಯ, ಆ ಮರುದಿವ್ರ ಕಾಟಕ್ಕೆ ಹಿಂಗಾಗ್ಯಾನಂತ ನಾವು. ಮತ್ತೊಬ್ಬವ
ಅಲ್ಲಿ ಬಿಡಪ್ಪ ಹುಬ್ಬಳ್ಳಿ ಆಚೆ ಕಡೆ ಅಂತ ತಲೆ ಕೆಟ್ಟಂಗ ಹಿಂಗೆ ತಿರ್ಗಾಕತ್ತೈತೆ ಅದು ಅನ್ನವ. ಮತ್ತೊಬ್ಬ ಹೆಣ್ಮಗಳು, ಅಯ್ಯ ಪಾಪ ನೋಡಕ್ಕೆಂತ ಚಂದ ಐತೆ ಹುಡುಗ, ಪಾಡೈತಿ, ಯಾರ ಮಾಟ ಮಾಡಿಸಿರ್ಬೇಕ ಯವ್ವ ಅದಕ್ಕೆ ಅನ್ನಕಿ. ಒಟ್ಟು ಬಸ್ಯಾನ ಬಗ್ಗೆ ಎಲ್ಲ ತಮಗ ಗೊತ್ತೈತೇನೋ ಅನ್ನೋ ಮಟ್ಟಿಗೆ ಮಾತಾಡಿದ್ರು ಅವನ ಬಗ್ಗೆ ದೇವ್ರಿಗೆ ಅಷ್ಟೇ ಗೊತ್ತಿತ್ತು. ಒಬ್ಬೊಬ್ಬರಿಗೆ ಒಂದೊಂದು ಸ್ವಭಾವ, ಅವ್ರವ್ರ ಸ್ವಭಾವ ಅವ್ರಿಗೆ ಪ್ರೀತಿ. ನಮಗೆ ಕಲಿಸಿದ ಗುರುಗಳು ಒಬ್ರು ಇದ್ದರು, ಸಾಲಿಮಠ ಮಾಸ್ತರು ಅಂತೇಳಿ. ಅವ್ರ ಮಗ ಗುರುಪಾದ ಅಂತೇಳಿ ಬಹಳ ನಾಜೂಕಿನ ಸ್ವಭಾವದ ಹುಡುಗ. 12-13 ವರ್ಷದ ಹುಡುಗಿದ್ರು ಸಂಕೋಚದ ಸ್ವಭಾವನ ಹೋಗಿದ್ದಿಲ್ಲ. ಯಾರ ಜೋರಾಗಿ ಸ್ವಲ್ಪ ಮಾತಾಡಿಸಿದ್ರೆ ಸಾಕು ವಾ ಅಂತೇಳಿ ಅಳಾಕತ್ತು ಬಿಡವ. ಇಂಥವನು ಒಂದು ದಿವಸ ಮಾಸ್ತರ್ ಕರೆದ್ರು, ಊಟ ಆಗಿತ್ತು, ಅಡಿಕೆ ಬೇಕಾಗಿತ್ತು. ತಮ್ಮ ಗುರುಪಾದ ಎದ್ರಿಗೆ ಬೀಡಿ ಅಂಗಡಿಯಾಗ ಹೋಗಿ 8 ಅಡಿಕೆ ತೊಗೊಂಡು ಬಾರೋ ಅಂತ ರಮೇಶ್ ಕಳಿಸಿದ್ರು. ಇವ ಮೆಲ್ಲಕ ಹೋದವನ ಬೀಡಿ ಅಂಗಡಿ ಕಟ್ಟಿ ಮೇಲೆ 8 ಇಟ್ಟು ಅಡಿಕೊಳ್ಳೋರ್ ಗತಿ ನಿಂತ್ಕೊಂಡ. ಬೀಡಿ ಅಂಗಡಿ ನಾಗಪ್ಪು ಇವನ್ ಚಟ ಗೊತ್ತು, ಇವನ್ ಗುಣನೂ ಗೊತ್ತು. ಹೇಳಪ್ಪ ಗುರುಪಾದ ಅಂದ. ಇವನ ಆಚೆಗೆ ಅಂತಾನೆ ಅಡಿಕೆ ಅಂತ ಅಂದ. ಅವ ಮತ್ತೊಮ್ಮೆ ಏನ್ ಬೇಕಾ ಅಂದ. ಇವ ಅಡಿಕೆ ಅಂತ ಅನ್ನವ. ಅವ ಮತ್ತೊಮ್ಮೆ ಜೋರಾಗಿ ಏನ್ ಬೇಕ್ರೆ ಅಂದ. ಬಟ್ಟ ಅಡಿಕೆ ಅಂತ ಅಳಕ ಹತ್ತಿ ಬಿಟ್ಟ. ಅಷ್ಟು ನಾಜುಕಿದ್ದ ಹುಡುಗ. ಹಂಗೆ ಬಸ್ಸಂದು ಒಂದು ಸ್ವಭಾವ. ಯಾರ ಹೊಡೆದ್ರು ಹೇ ಅನ್ನವ, ಯಾರ ಬೈದ್ರು ಹೇ ಅಂತ ನಗವ. ಇವ ಹತ್ತದ್ದು ಯಾರು ನೋಡಿಲ್ಲ. ಅಂಥವ ಒಂದು ದಿನ ಹತ್ತದ್ದು ನೋಡಿ ಜನ ದಂಗಾಗೋಗಿದ್ದು. ಹೆಂಗಂದ್ರೆ ಸಣ್ಣ ಮಕ್ಕಳನ್ನ ಕಂಡ್ರೆ ಆಡಿಸ್ಬೇಕು ಅಂತ ಇವಂಗೆ ಆಸೆ. ಇವನು ಬಗ್ರ ಆವಾಜು ಆಕಾರ ನೋಡಿದ ಮಕ್ಕಳು ಚಿಟ್ಟು 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 ಸೇರ್ತಿದ್ವು. ಒಂದಿನ ಒಬ್ಬ ಹೆಣ್ಮಗಳು ಕೂಸಿನ ಹೊರಗೆ ಆಡಾಕೊಂಡ್ರು ಶಾಳ. ಕೂಸು ಆಡಿ ಆಡಿ ಹೊಟ್ಟೆ ಹೆಸ್ತಿರ್ಬೇಕ್ರಿ ಆಡಾಕತ್ತಿತ್ತು. ಇವ್ ಹೊಂಟಿದ್ನಲ್ರಿ ಬಸ್ಯ. ಕೂಸೊಳಗೆ ನೋಡಿದವನ ಹಂತಕ್ಕೆ ಹೋಗಿ ರಮ್ಸಾಕತ್ತಿದ. ಇವ ರಮ್ಸ ಪದ್ಧತಿ ಹೆಂಗ್ರಿ, ಸುಮ್ನಿರು ಸುಮ್ನಿರ್ತಿಲ್ಲ ಸುಮ್ನಿರು ಅಂದ. ಇವನು ಕೆಟ್ಟ ಸ್ವರ ರಾಕ್ಷಸನ ಆಕಾರ ನೋಡಿ ಆ ಕೂಸು ಮತ್ತಷ್ಟು ಜೋರಾಗಿ ಆಳಾಕತ್ತಿ ಬಿಡ್ತು. ಅಟ್ಟಕ್ಕೆ ಸುಮ್ಮನಾದ್ರೆ ಇಲ್ಲ, ಸುಮ್ಮನೆ ಆಗು, ಸುಮ್ಮನೆ ಮತ್ತೆ ಸುಮ್ಮನೆ ಆಗು ಅಂತ ಆ ಕೂಸಿನ ಗತೆ ತಾನು ಆಳಾಕತ್ತಿ ಬಿಡವ. ಅವಾಗ ಆ ಕೂಸು ಗಪ್ ಕಡ್ದು ರಾವಾಗಿ ಇವ ಆಡೋದು ನೋಡ್ಕೊತ ಕುಂತು ಬಿಡ್ತಿತ್ತು. ಆ ಕೂಸಿನ ತಾಯಿ ಸೊಪ್ಪಳ ಕೇಳಿ ಬಂದು ನೋಡ್ತಾಳ. ಕೂಸು ನೋಡ್ಕೊಂತ ಕುಂತತಿ. ಇವ ವಾ ಅಂತ ಬಾಯಿ ತಕೊಂಡು ಆಳಾಕತ್ತಾನ. ಯಾಕೆ ಲಾಭಸ್ಯ ಯಾಕೆ ಅಳ್ತಿ ಅಂದ್ರ ಮತ್ತೆ ಕೂಸು ಆಳಾಕತ್ತಿತ್ತಲ್ಲ ಅನ್ಬೇಕ. ಇಂಥ ಕೂಸಿನ ಬಿಡಬೇಕು, ಇವನು ಸಮಾಧಾನ ಮಾಡ್ಬೇಕು. ಬರೀ ಇಂಥವೇನಾರ ಮಾಡ್ಕೊಂತಾನೆ ಇರವ. ಗಂಗಾಳ ಹುಗ್ಗಿ ಉಣ್ಣೋಕೆ, ಚರಗಿ ನೀರು ಕುಡಿಯೋಕೆ, ಅಂಗಿ ಚೊಣ್ಣ ಸಾಕು ನನ್ನ ಮನ ಮುಚ್ಚೋಕೆ, ಊರ್ ಮುಂದಿನ ಗುಡಿಗೆ ಸಾಕು ನಿದ್ದೆ ಮಾಡಾಕೆ. ಗಂಗಾಳ ಹುಗ್ಗಿ ಉಣ್ಣೋಕೆ, ಚರಗಿ ನೀರು ಕುಡಿಯೋಕೆ, ಧಕ್ ನಕ್ ನಕ್ ಜಕ್ ಜಕ್ ನಕ್ ನಕ್. ಹೊಂಟಿತ್ರಿ ಬಸ್ಯಾನ ಬಂಡಿ. ಚಂದಮ್ಮ ಅಂತೇಳಿ ಮುದುಕಿ ತನ್ನ ಮನೆ ಮುಂದೆ ತಟ್ಟಿ ಮನೆ ಮುಂದೆ ಕುತ್ಕೊಂಡು ಬಾಗಲ್ದಾಗಿನ ಕಸ ಕೀಳಾಕತ್ತಿದ್ಲು. ಇವನು ಧ್ವನಿ ಕೇಳಿ ಲಾ ಬಸ್ಯಾ ಬಾರ ಇಲ್ಲೇ ಅಂತ. ಯಾಕೆ ಮುದುಕಿ ಅಂದ. ಹೊಗ್ಗೆ ಮಾಡಿನ ಬಾರ್ಲ ಉಣವಂತೆ ಅಂತ ಮುದುಕಿ ಕರೀತು. ಹೊಗ್ಗೆ ಅಂದ ಕೂಡಲೇ ಕೇಳ್ತೀರ್ಯಾ ಬಸ್ಯ? ಹಾ ಹೊಕ್ಕಿ ಅಂದವನ ಮುದುಕಿಗಿಂತ ಮೊದಲ ಒಳಗೆ ನುಗ್ಗಿ ಆನಂದ ಚಕ್ಕಳ ಬಕ್ಕಳ ಹಾಕೊಂಡು ಕುತ್ಕೊಂಡ. ಮುದುಕಿ ಮೊಮ್ಮಗಳು ದುಡ್ಯಾಕೆ ಹೋಗಿದ್ದ. ಮುದುಕಿ ಉಳಿದು ಹುಗ್ಗಿನೆಲ್ಲ ಗಂಗಾಳದಾಗ ಹಾಕಿ ಕೊಟ್ಲು. ಹೊಡ್ತಾ ಹೊಡೆದ ಚರಿಗೆ ನೀರು ಕೊಡದ ಅಬ್ಬ ಅಂದವನ ಹೊಕ್ಕಿರ್ಬೇ ಮುದುಕಿ ಅಂತ ತಿರುಗದವನ ಮಾತು ನಿಂತ. ಬೇ ಅಮ್ಮ ಮನಿ ಎಷ್ಟು ಸಣ್ಣದೈತಲ್ ಬೇ ನಿಮ್ಮದು ಅಂದ. ಪಾಪ ಮುದುಕಿ ಏನು ಹೇಳ್ಬೇಕ್ರಿ, ಬಿಡಲಾಗಿದೆ ಅಂತ ಮನೆ ತಟ್ಟಿ ಮನೆ ಒದ್ರ ಬೀಳ್ತತಿ. ಇರ ಒಬ್ಬ ನಮ್ಮ ಮಗ ಅವನ ಬೇಕಾದ್ರೆ ಕಟ್ಟಿಸ್ಕಂತಾನ. ನಾ ಏನು ಇವತ್ತಿಲ್ಲೇ ನಾಳೆ ಸುಡುಗಾಡ್ದಾಗ ನನಗೆ ಅದಕ್ಕೆ ಬೇಕಾಗೈತಿ ಅಂದ. ಬಸ್ಸ ಸುಮ್ಮನೆ ಹೋಗ್ಬೇಕಿಲ್ರಿ. ಬಿಡಬೇ ನೀವು ಸತ್ರು ಸಾಯಿ, ಮುಂದಿರೋರು ದೊಡ್ಡ ಮನಿ ಬೇಡನು, ಇದು ಸಣ್ಣದೈತಿ, ಒದ್ರ ಬೀಳ್ತತಿ ಅಂದಿಲ್ಲ, ಒದ್ದು ನೋಡ್ತೀನಿ ತಡಿ ಅಂದ. ಮುದುಕಿ ಲಾ 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 ಬಸ್ಯ ಅನ್ನೋದ್ರಾಗನ ತಡಕಿ ಬಾಗಿಲಕ್ಕೆ ಒಂದು ಜಾಡಿಸಿ ಒದ್ದ ಬಿಟ್ಟ. ತಗೊಳ್ರಿ, ಮೊದಲ ತಟ್ಟೆ ಗಾಡಿ ಮನಿ ಒಂದ ಹೊಡ್ತಕ್ಕ ತಡಕಿ ಬಾಗಲ ರೀಪಿನ ಚೌಕಟ್ಟು ಎಲ್ಲ ಕಿತ್ಕೊಂಡು ಹೋದವು. ಮುಂದಿನ ಗಾಡಿ ಪಳ 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 ಉದುರು ಬಿದ್ದು ಬಿಡ್ತು. ಮುದುಕಿಗೆ ಎಷ್ಟು ಸಿಟ್ಟು ಬಂದಿರಾಕಿಲ್ಲ ಪಾಪ. ಇವನು ಕರೆದು ಬಿಗಿಬೇಕಂದ್ರೆ ತಾಕತ್ತಿಲ್ಲ. ಮೈಯಾಗ ನೆಂತು ಬಿಟ್ಲು, ಬೈಯಾಕತ್ತಿ ಬಿಟ್ಲು. ಲಾ ಬಾಡಕವ
ಕರೆದು ಹೋಗಿ ನೀಡಿದ್ದಕ್ಕ ಏನ್ ಮಾಡಿಟ್ಟೆಲ್ಲ ನೀನು ಬೇಬರ್ಸಿ ಪಿಕನಾಸಿ ನೀ ಅಂತವ ಮಂದಿ ಕೂಡಿಸ್ತೀನಿ ನಿನ್ನ ಕಾಂಬ ಕಟ್ಟಿಸ್ತೀನಿ 4 ಮಂದಿ ಕಡೆಯಿಂದ ಬಬಾಡಿಸ್ತೀನಿ ಅನ್ಕೊಂತ ಕೈ ಬಾಯಿ ತಿರುಗಾಡ್ಕೊಂತ ಬೈದಾಡಕತ್ತಿದ್ಲು. ಅದ ಹೊತ್ತಿಗೆ ಮುದುಕಿ ಮೊಮ್ಮಗ ಬಂದ. ಅವಂಗೂ ವಿಷಯ ಗೊತ್ತಾತು. ಬಸ್ ಸ್ಟ್ಯಾಂಡ್ ಹಿಡಿದು 4-5 ಬಿಗದ. ಬಸ್ ಸ್ಟ್ಯಾಂಡ್ ಐತಲ್ರಿ ಪದ್ಧತಿ, ಅನ್ಕೊಂತ ಓಡಿ ಹೋಗ್ಬಿಟ್ಟ. ಆ ಹುಚ್ಚನ್ನ ಯಾಕೆ ಕರೆದೇವಿ, ನಿನಗರ ತಿಳಿಯೋದಿಲ್ಲ ಎಷ್ಟು ವಯಸ್ಸಾಗೈತಿ ಅಂತ ಮೊಮ್ಮಗ ಮುದುಕಿಗೆ ಬೈಯಾಕತ್ತ. ಒಬ್ರಿಗೊಬ್ರು ಬೈದಾಡ್ಕೊಂತ ಮತ್ತೇನು ಮಾಡ್ಬೇಕ್ರಿ, ಇನ್ನು ಬಸ್ಸ್ಯಾ ಮಾಡಿಟ್ಟಿದ್ದು ಹೆಂಗಾರ ಸುತ್ತ ಮಾಡಬೇಕಲ್ಲ. ಮೊಮ್ಮಗ ಬಾಗ್ಲ ರೀಪು ತಗೊಂಡು ಮಳೆ ಬಡಿಯಾಕತ್ತ. ಮುದುಕಿ ಬಿದ್ದ ಮಣ್ಣೆಲ್ಲ ಒತ್ತಡ ದುಡಾಕತ್ತಿದ್ಲು. ಹೊಚ್ಚಲಿರೋ ಜಾಗದಾಗ ಮುದುಕಿ ಕಾಲು ಕುಸ್ದಂಗಾತು. ಅಯ್ಯಯ್ಯ ಹೆಗ್ಗಣ ಗುದ್ದ ಐತನ ಇಲ್ಲೇ ಅಂತ ಮುದುಕಿ ಹಡ್ಡಿ ನೋಡಿದ್ಲು. ಗಾಬರಾಗ್ಬಿಟ್ಲು. ಲಾ ಬಸ್ಯಾ ಬಾರ್ಲಾ ಇಲ್ಲೇ ಅಂತ ಮೊಮ್ಮಗನ ಕರು ತೋರಿಸಿದ್ಲು. ಮೊಮ್ಮಗ ನೋಡ್ತಾನ ಸಣ್ಣ ತಾಮ್ರದ ಬೆಂದಿಗೆ, ಅದ್ರೊಳಗೆ ಹಳೇ ಕಾಲದ ನಾಣ್ಯ. ಗಪ್ಪನ ಮುರಿದು ಬಾಗಿಲನ್ನ ಮರಿ ಮಾಡಿ ತೆಗೆದು ನೋಡಿದಾಗ ಮುದುಕಿಗೂ ಖಾತ್ರಿ ಆಯ್ತು ಇವು ಬಂಗಾರದ್ದು ಅಂತ. ಏ ತಮ್ಮ ಯಾರಿಗೂ ಹೇಳಕ್ಕೆ ಹೋಗ್ಬಾಡಲ್ಲ, ಆ ಬಸ್ಯಾನ ಕಾಲ್ಗುಣ ಭಾಳ ಚಲೋ ಐತಿ ಅಂದ್ಲು. ಹೌದು ನೋಡ್ಬೇ ಅಮ್ಮ, ಅವ ಇಷ್ಟೆಲ್ಲ ರಾಮಾಯಣ ಮಾಡ್ತಿದ್ರು, ಇವೆಲ್ಲ ನಮಗೆಲ್ಲಿ ಸಿಗ್ತಿದ್ವು. ಬಸ್ಯ ಇವತ್ತು ನಮ್ಮ ಮನೆಗೆ ದೇವರು ಬಂದಂಗೆ ಬಂದಲ್ವೇ ಅಂತ ಅವನು ಹಾಡಿ ಹರಿಸಿದ. ಮುಂದೆ ಮುದುಕಿ ಮೊಮ್ಮಗ ಕೂಡಿಕೊಂಡು ಸಣ್ಣಕ್ಕೆ ಬೀಡಿ ಅಂಗಡಿ ಇಟ್ಟಂಗೆ ಮಾಡಿದ್ರು. 1 ವರ್ಷ ತಡೆದು ಕಿರಾಣಿ ಅಂಗಡಿ ಮಾಡಿದ್ರು. ಮತ್ತೊಂದು ವರ್ಷ ತಡೆದು ಮನೆ ಕಟ್ಟಿಸ್ಕೊಂಡ್ರು. ಯಾಕೆ ಒಮ್ಮಕ್ಳು ಎಲ್ಲಾನು ಮಾಡಿದ್ರೆ ನೋಡಿದವ್ರಿಗೆ ಸಂಶಯ ಬರ್ತದೆ ನೋಡ್ರಿ. ಈಗ ಅವನು ಊರಾಗ ಒಂದು ದೊಡ್ಡ ಕುಳಾನ ಆದ. ಆದ್ರೆ ಬಸ್ಯ ನೆನೆಸ್ಕೊಂತಾನೆ ಕಾಲ ದುಡ್ದ. ಬಸ್ಯ ಅವ್ರ ಮನೆಗೆ ಜಾಡಿಸೋದು ಮುರಿದ್ರೆ ಅವನ ಮನೆಗೆ ಏರ್ಕೊಂತಾನೆ ಹೋತು. ಬಸ್ಯ ನೋಡಾಕ ಒಂದು ನಮೂನಿ ರಾಕ್ಷಸ ಕಣ್ಣಂಗೆ ಕಂಡ್ರು ಭಾಳ ಹೆಣಗಳಿನ ಮನುಷ್ಯ. ಒಮ್ಮೆ ಏನಾತ್ರಿ, ನಮ್ಮೂರಾಗ ಸೇಕಂಡ್ ಥಿಯೇಟರ್ನ್ಯಾಗ ಒಂದು ಭಕ್ತಿ ಪ್ರಧಾನ ಸಿನಿಮಾ ಬಂದಿತ್ತು. ಅದು ಯಾವುದ್ರಿ, ಭಕ್ತ ಸಿರಿಯಾಳನು ಇರ್ಬೇಕು. ಬಸ್ಯ ಯಾರ್ದ ಕಟ್ಟಿ ಮೇಲೆ ಆರಾಮ್ ಕುತ್ಕೊಂಡಿದ್ದ. ಆ ಸಿನಿಮಾ ನೋಡಾಕ ಅಂತೇಳಿ ಒಂದು 4 ಮಂದಿ ಜಪ್ತಾಗ ಹೊಂಟಿದ್ರಿಪ್ಪ. ವಿಠಲ, ರಮೇಶಿ, ಸಂಜೀವ, ಗುರುಸಿದ್ದ ಅಂತೇಳಿ. ಅದ್ರಾಗ ಗುರುಸಿದ್ದ ಅನ್ನೋದು ಥಿಯೇಟರ್ ಪೋಕ್ರಿ ರೀ, ಪಕ್ಕಾ ಪೋಕ್ರಿ. ಬಸ್ಸ ನೋಡ್ದವನ ಇವನು ಸಿನಿಮಾ ಕರ್ಕೊಂಡು ಹೋಗೋದ ಅಂದ. ಉಳ್ದವ್ರು ಬ್ಯಾಡ್ ಬಿಡೋ ಮಾರಾಯ, ಅದೇನು ಕೇಳ್ತಿರ್ತೀವಿ ಪಾಪ, ಅದಕ್ಕೆ ಸುಮ್ಮನೆ ಅದಕ್ಕೆ ಯಾಕೆ ತೊಂದ್ರೆ ಕೊಡಕತ್ತಿದಿ, ಇವಾಗ ಕೇಳ್ಬೇಕಲ್ರಿ. ಕರ್ಕೊಂಡು ಹೋಗೋದ ಅಂತ ಇವ ಅಂದ. ಬಸ್ ಆರಾಮ್ ಕಟ್ಟಿ ಮೇಲೆ ಕುತ್ಕೊಂಡು ನಡೆಸಿದ್ದ ತನ್ನ ಕಾಯಕನ. ಬರ್ತೀರೇನ್ರೇ ನೀವು ಅಲ್ಲಿ ಕೇರಿಗೆ ಹೋಗಲು ಬರ್ತೀರೇನ್ರೇ, ನೀವು ಅಲ್ಲದಿದ್ರ ಇಲ್ಲೇ ಇರ್ತೀರೇನ್ರೇ, ಬರ್ತೀರೇನ್ರೇ. ಕಲ್ಲವು ಮಲ್ಲವು ಕೂಡಿಕೊಂಡು ದೀವಳಿಗೆಯ ಹಬ್ಬದೊಳಗೆ ಉಲ್ಲಾಸದಿಂದ ಅಲ್ಲಮ್ಮ ಪ್ರಭುವಿನ ಮರ್ತೀರೇನ್ರೇ, ಬರ್ತೀರೇನ್ರೇ, ಇರ್ತೀರೇನ್ರೇ. ಇವೊಂದು ಹಾಡಿಕೆ ಚಾಲವಾಗಿತ್ತು. ಲೇ ಬಸ್ಯ ಅಂದಂಗಾತು. ಬಸ್ಯ ದಡಕ್ರು ಎದ್ದು ಕುಂತು ನೋಡ್ದ. ಎದುರಿಗೆ ಗುರುಸಿದ್ದಾಣ ನಿಂತ್ಕೊಂಡಿದ್ದ. ಏನ್ಪೋ ಎಣ್ಣು ಇಟ್ಟೊತ್ತ ಕೊಟ್ಟಿಯಲ್ಲೂ ಬೂಬುನ ಮನೆಗೆ ಹೊಟ್ಟಿಯನು ಅಂದ ಬಿಟ್ಟ. ಇವನ ಮರ್ಯಾದೆ ಕಾಳದ್ ಓಯಪ್ಪ ಇವ ಅನ್ಕೊಂತ ಸಿನಿಮಾಕ್ಕೆ ಹೋಗೋಣ ಬಾರ್ರೆ ಅಂದ. ನೋಡಿ ಹಂಗೋರು ಅಂತ ಬಸ್ಯಾನು ಎದ್ದ ಬಿಟ್ಟ. ಉಳಿದವ್ರೆಲ್ಲಾರು ಕಣ್ಣಿಗೆ ಬಿದ್ರಲ್ರಿ. ನಾನು ನಿಮ್ಮ ಜೊತೆಗೆ ಒಳ್ಳೆ ಅಪ್ಪ, ನೀವು 4 ಮಂದಿನೂ ಕದ್ದು ಬಾಟ್ಲಿ ಕುಡಾಕೊಂತೀರಿ ಅಂದ್ಬಿಡ್ಬೇಕ. ಎಲ್ಲರಿಗೂ ಎದಿ ದಸಕ್ಕಂತು. ಮೊದಲ ಕದ್ದು ಚಟ ಮಾಡೋರು ಇವರು. ಇನ್ನು ಬಸ್ಯ ನೋಡ್ಯಾನ ಅಂದ್ರೆ ಮುಗದ ಹೋತು. ನಾವು ಕದ್ದು ಮಾಡೋದು ಯಾವಾಗ ನೋಡಿರ್ತಾನ್ಲಿ ಯಪ್ಪ ಇವ ಅನ್ಕೊಂತ ಆ ಬಸ್ಯಾನ ರಮಿಸ್ಕೊಂತ ಅಂತೂ ಥಿಯೇಟ್ರಿಗೆ ಕರ್ಕೊಂಡು ಹೋದ್ರು. ಒಳಗೆ ಹೋಗಿ ಇಲ್ಲೇ ಕೊಂಡ್ರಲ್ಲ ಅಂತ ಅವನು ಒಂದು ಕುರ್ಚಿ ಮೇಲೆ ಕುಂಡ್ರಿಸಿದ್ರು. ಸಿನಿಮಾ ಚಾಲು ಆಯ್ತು. ಇವನು ಎಂದೂ ನೋಡಿದ್ದಿಲ್ಲ, ಬಲ್ಲೆ ಹುರುಪು ನಡುವೆ ಏನೇನಾರ ಟೊಯ್ ಮಾಡವ, ಕೊಯ್ ಅನ್ನವ. ಅತ್ಲಾಗಿತ್ಲವ್ರು ಹೌಶ್ ಅನ್ನೋದಕ್ಕಿಂತ ಸುಮ್ಮನಾಗವ. ಅದ್ರಾಗ ಒಂದು ದೃಶ್ಯ ಬಂತು. ವಿಧಿರಾಯ ಹಾವಿನ ರೂಪ ತಾಳಿ ಕೂಸಿನ ಕೊಲ್ಲಾಕ್ ಬರೋ ದೃಶ್ಯ ಅದು. ಕೂಸು ಮಕ್ಕೊಂಡೈತಿ, ಹಾವು ಬರಾಕತ್ತೈತಿ. ಬಸ್ಯ ಚಟ್ಟ ಜಿಗದ್ ಎದ್ದು ಕುಂತನು ಕುರ್ಚಿ ಮೇಲೆ ತುದಿಗಾಲ ಮೇಲೆ ಕುತ್ಕೊಂಡ್ಬಿಟ್ಟ. ಮಗ್ಗಲ್ದಾಕಿದ್ದು ಕೂರಿಸಿದ್ದ. ಸುಮ್ಮನೆ ಕುಡ್ರಲ್ಲ ಅಂದ. ಸಟ್ ನೀವು ಜಿಗದ್ ನಿಂತು ಅಯ್ಯಯ್ಯ ಕೂಸಿನ ಹಾವು ಕಡಿತೈದ್ರು ಅಯ್ಯಯ್ಯ ಉಳಿಸ್ಕೊಳ್ರು, ನನ್ನ ಕಂದ ಸಾಯ್ತೈದ್ರು, ಯಾರ ಹೇಳ್ರು, ನಿಮ್ಮವ್ರು ಇಟ್ಟು ಬಂದು ಕೂತಿರಿ ಹೇಳ್ರು, ಕೂಸಿನ ಉಳಿಸ್ಕೊಳ್ರು ಅಂತ ಚೀರಾಡಕತ್ತಿ ಬಿಟ್ಟ. ಉಳಿದವ್ರು ಕೇಳ್ತೀರಾ ಸುಮ್ಮನೆ ಕುಡ್ರಲ್ಲ ಏನು ಕೆಲವ್ರು ಅಂದ್ರು. ಕೆಲವ್ರು ನಗಾಕತ್ತಿದ್ರು. ಅಷ್ಟಕ್ಕೆ ಇವ ಸುಮ್ಮನೆ ಆಗ್ಬೇಕಲ್ರಿ. ಅಯ್ಯ ನನ್ನ ಕೂಸ ನನ್ನ ಕಂದ ಸಾಯ್ತೈತ್ರಿ ಅಂತೇಳಿ ಆ ಪರದೆ ಕಡೆಗೆ ಹೊಂಟ್ಬಿಟ್ಟ. ಯಾರು ಹಿಡಿದು ಕುಂಡ್ರಿಸ್ಬೇಕು ಅಂದ್ರೆ ನಿಲ್ಲುವಲ್ಲ. ಅಷ್ಟೊತ್ತಿಗೆ ಏನಾಗತ್ತೆ ರೀ, ಸಿನಿಮಾದಾಗ ದೇವ್ರ ಫೋಟೋದ ಮೇಲೆ ಒಂದು ಹೂವು ಇರುತ್ತೆ. ಆ ಹೂವು ಕೆಳಗೆ ಬಿದ್ದು ಮುಂಗ್ಲಿ ರೂಪ ತಾಳಿ ಹಾವಿನ ಜೊತೆ ಗುದ್ದಾಡಿ ಹಾವಿನ ಕೊಂದು ಕೂಸಿನ ಉಳಿಸ್ತತಿ. ಅವಾಗ ಇವ್ ಸಮಾಧಾನ. ತಿರುಗಿ ಮಂದಿ ಕಡೆ ಹೊಳ್ಳಿದವನ
ನೋಡ್ರಿ ನೋಡ್ರಿ ದೇವ್ರು ಉಳಿಸಿದ ಕೂಸಿನ ಎಷ್ಟು ಮಂದಿ ಕುಂತಾರ ಮಂಗ್ಯಾನ ಮಕ್ಕಳು ಸುಮ್ಮನೆ ಕುಂತಾರ. ನಿಮ್ಮ ಕುತ್ತಿಗೆ ಹಾವು ಕಡಿಲಿ, ದೇವ್ರು ಉಳಿಸಿದ, ನಮ್ಮಪ್ಪ ಶಿವ ಉಳಿಸಿದ ಅಂತ ಪರದೆ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟ. ಸಿನಿಮಾ ನೋಡೋ ರುಚಿನ ಹೋದಂಗಾಗಿ ಮಂದಿ ಬೈದಾಡಕತ್ತಿದ್ರು. ಕರ್ಕೊಂಡೋದು ಪಳೆಂಕರು ಇದ್ರಲ್ರಿ ಇವರು. ಯಪ್ಪ ಜನ ಇನ್ನು ನಮ್ಮನೂ ಬಡಿತಾರ ಅಂದಾರ ಅವ್ನು ಎಳ್ಕೊಂಡು ಹೊರಗೆ ಬಂದರು. ಇಂಥ ಮುಗ್ಧ ಸ್ವಭಾವ ಈ ಹುಗ್ಗಿ ಬಸ್ಯ ಅಂದು. ಯಾರು ಯಾವುದೇ ಕೆಲಸ ಹೇಳಿ ಮಾಡಿಕೊಡವ. ಹೊಲಕ್ಕೆ ಹೋಗ್ಬಾರ್ಲೆ, ಹ್ಞೂನ್ರಿ ಅಪ್ಪ. ಲೇ ಬಸ್ಯ ನಾ ಕೊಡ ನೀರು ಸೇದು ಬಾರ್ಲೆ, ಬನ್ನು ಮಾವ. ಲೇ ಊಟಕ್ಕೆ ಕೊಟ್ಟು ಬಾರ್ಲೆ, ಹ್ಞೂ ಹೆಣ್ಣು. ಯಾರ ಮುದುಕರು ಆರಾಮಿದ್ದಾಗ ಲೇ ಬಸ್ಯ ಬಾರ್ಲೆ ಹಠ ದವಾಖಾನೆ ಮಠ ಹೋಗಿ ಬರೋನು ಅಂದ್ರೆ ನಡಿಯತ್ತ ಹೋಗೋನು ಅಂದವನು 4 ಹೆಜ್ಜೆ ಹೋದಂಗೆ ಮಾಡಿ ಅಜ್ಜ ಎಷ್ಟು ಮೇಲಕ್ಕೆ ನಡೀತೀಯ ಅಂದವನ ಲೇ ಅನ್ನೋದ್ರಾಗ ಮುದುಕನು ಹತ್ಕೊಂಡು ಹೋಗಿ ದವಾಖಾನೆ ಮುಟ್ಟಿಸ್ಬಿಡವ. ಇಂಥದ್ದಕ್ಕೆ ಇವ್ಗೆ ಯಾರ ಸಂಬಳ ಕೊಡ್ತಿದ್ರನ್ರಿ? ಏನೂ ಇಲ್ಲ. ಸ್ವಲ್ಪ ತಿಳುವಳಿಕಿದ್ದು ಯಾರ್ದರ ಮನ್ಯಾಗ ಖಾಯಂ ಹಾಳಾಗಿ ದುಡ್ದಿದ್ರೆ ಇವ ಕೇಳಿದ ಸಂಬಳ ಕೊಡ್ತಿದ್ರು ಏನೋ. ಆಗ ಇವನ ಪರಿಸ್ಥಿತಿ ಹಿಂಗೆ, ಒಂದು ಕಡೆ ನಿಲ್ಲವಲ್ಲ, ಒಂದು ಕಡೆ ಕೊಂಡ್ರವಲ್ಲ. ಅವನಾಗಿ ಕೇಳಿದಾಗ ಏನು ಕೊಟ್ಟರು ಸುಮ್ಮನೆ ತಿನ್ನವ. ನಾವಾಗೆ ಊಟಕ್ಕೆ ಕರೆದು ನಾನು ಹುಗ್ಗಿನ ಬೇಕು ಅನ್ನವ. ಸಾಮಾನ್ಯವಾಗಿ ಹಳ್ಳಿಯಾಗ ಒಂದು 4-5 ಮಂದಿ ಇರ್ತಾರೆ. ತಮ್ಮ ಹೊಟ್ಟಿಗೆ ತಾವು ದುಡ್ಕೊಂತಿರ್ತಾರ. ಊರಿನ ಕೆಲವು ಕೆಲಸದಾಗ ಪುಗ್ಸೆಟ್ಟನ್ನು ದುಡಿತಿರ್ತಾರೆ. ಯಾರ ಮನ್ಯಾಗ ಮದುವೆ ಇರಲಿ ಅಲ್ಲಿ ಹೋಗಿ ನೀರು ನಡಿಯಿಂದ ಹಿಡ್ಕೊಂಡು ಅಂದ್ರ ಊಟಕ್ಕೆ ನೀಡೋದು, ಎಲೆ ತೆಗೆಯೋದು ಸಹಿತ ಇವರ ಮಾಡಿ ಬಂದುಬಿಡ್ತಾರೆ. ಯಾರ ಸತ್ತಿರಲಿ ಸಿದಿಗೆ ಕಟ್ಟೋದು, ಹೆಣ ಹೊರೋದು, ಮಣ್ಣು ಮಾಡೋ ಮಟ್ಟ ಎಲ್ಲ ತಾವ ಮುಂದೆ ನಿಂತು ಪುಗ್ಸೆಟ್ಟು ದುಡಿದು ಬಂದುಬಿಡ್ತಾರೆ. ಇಂಥದಕ್ಕೆ ಇವ್ರನ್ನ ಕರಿಯಬೇಕು ಅಂತ ಏನಿರೋದಿಲ್ಲ. ತಾವ ಮುಂದರ್ದು ಹೋಗೋದು ಎಲ್ಲ ಮಾಡಿ ಮತ್ತು ತಮ್ಮ ಮನೆ ಕಟ್ಟಿ ಹಿಡಿದುಕೊಂಡಿರೋದು. ನಮ್ಮೂರಾಗೂ ಇಂಥದ್ದೊಂದು ಟೋಳು ಐತ್ರಿ. ಈ ಕೋಟೆಪ್ಪಣ್ಣ, ನಿಸಿಮಣ್ಣ, ತಮ್ಯ, ಉಳುವಪ್ಪ ಇಂಥವೆಲ್ಲ ಒಂದು 4-5 ಮಂದಿ ಇದ್ದಾರೆ. ಇವ್ರ ಕೆಲಸ ಏನ್ರಿಪ್ಪ, ಕರೀದಿದ್ರು ಬಂದು ಪುಕ್ಕಟ ದುಡ್ದು ಹೋಗಿಬಿಡೋದು. ನಾನು ಒಮ್ಮೆ ಕೇಳಿದೆ, ಅಲ್ಲಪ್ಪ ಕೋಟೆಪ್ಪಣ್ಣ ಇಷ್ಟೆಲ್ಲ ಮಾಡ್ತೀರಲ್ಲ ನೀವು, ಯಾರು ಸತ್ರ ಹಲಗಿ ಹೊಡ್ಯಾರಿಂದ ಹಿಡ್ಕೊಂಡು ಕುಣಿ ತೆಗ್ಯಾವ್ರಿಂದ ಹಿಡ್ಕೊಂಡು ಎಲ್ಲರೂ ನಮಗೆ ಅಷ್ಟು ಬೇಕು ನಮಗೆ ಎಷ್ಟು ಬೇಕಂತ ನ್ಯಾಯ ತೆಗಿತಾರ, ನೀವೆಷ್ಟು ತೊಗೊಂತೀರಿ ಅಂದೆ. ಕೋಟೆಪ್ಪಣ್ಣ ಒಂದು ಮಾತು ಹೇಳ್ದ, ಲೇ ತಮ್ಮ, ನಾವು ಸತ್ತಾಗ 4 ಮಂದಿ ಕೂಡಿ ಚಂದಾಗಿ ಮಣ್ಣು ಮಾಡಿದ್ರೆ ಸಾಕಲೇ ಹುಡುಗ, ನಮ್ಮ ಋಣ ಮುಟ್ಟದಂಗೆ ಆಕತಿ ಅಂತ. ಎಂಥ ನಿಸ್ವಾರ್ಥ ಜೀವಿಗಳ್ರಿ ಇವು. ಯಾವುದ್ರ ಕೆಲಸಕ್ಕೆ ಯಾರ ಒಂದು 500 ರೂಪಾಯಿ ಪಟ್ಟಿ ಜಾಸ್ತಿ ಕೊಟ್ಟರೆ ಸಾಕು, ಅವ್ರ ಹೆಸರು ಪೇಪರ್ನಾಗೂ ಹಾಕಿಸ್ತೀವಿ, ಬೋರ್ಡ್ ಮೇಲೂ ಬರಿತೀವಿ. ಕಡೆಗೆ ಅವರಿಗೆ ಮಾಲಿ ಹಾಕಿ ಶಾಲ್ ಹೊದಿಸಿ ಸನ್ಮಾನನೂ ಮಾಡ್ತೀವಿ. ಆದ್ರೆ ಇವ್ರಿಗೆ ಮಾಲಿ ಹಾಕಿ ಸನ್ಮಾನ ಮಾಡೋದೊತ್ತಟ್ಟು ಇರಲಿ, ತಮ್ಮ ಕೆಲಸ ಮುಗಿದ ಮೇಲೆ ಅವ್ರನ್ನ ಹೊಳ್ಳಿ ಮಾತಾಡ್ಸೋರು ಇರೋದಿಲ್ಲ. ಹಂಗಂತ ಇವರು ತಮ್ಮ ಕಾಯ್ಕ ಬಿಡಂಗಿಲ್ಲ. ನಮ್ಮ ಹುಗ್ಗಿ ಬಸ್ಯಾನು ಇಂಥವ್ರೊಳಗನ ಒಬ್ಬ ಆಗಿ ಹೋಗ್ಬಿಟ್ಟ. ಯಾರ ಏನಾರ ಕೊಡ್ಲಿ ಬಿಡಲಿ, ಯಾರು ಕರೆದ್ರು ಒಲ್ಲೆ ಅನ್ನೋದ್ರದ್ದು ಗೊತ್ತಿಲ್ಲ. ಅಷ್ಟು ಪಡ್ಪೋಸ್ತಾನೂ ಇರ್ತೇ ಅಲ್ರಿ. ಆದ್ರೂ ಒಂದು ಮಾತು ಖರೆ ಅನಿಸ್ತತಿ, ಇವ ಏನೋ ಉಳ್ಕೋಸ್ತರ ಮಾಡಿ ಬರಲಿ ಅಲ್ಲಿ ಏನಾರು ಒಂದು ಒಳ್ಳೇದಾಗ್ತಿತ್ತು. ಒಮ್ಮೆ ರಾತ್ರಿ ನಮ್ಮ ಊರಾಗ ಒಬ್ಬರ ಮನ್ಯಾಗ ಕನ್ಯೆ ನೋಡಿ ಹೋಗಿ ಪಾಸ್ ಮಾಡಿ ಕನ್ಯೆ ತಮ್ಮದು ಅನ್ನೋಂಗೆ ಈ ಶಾಸ್ತ್ರ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ. ಅದಕ್ಕಂತ ಬಂದಿದ್ರು. ಇವರು ಶ್ರೀಮಂತರು, ಅವರು ಶ್ರೀಮಂತರು, ದೊಡ್ಡವ್ರು ಬೀಗ್ತನ ಮಂದಿರು ಕುಡಿತು. ಕನ್ಯಾದ ಮನ್ಯಾಗ ಮಾತುಕತೆ ನಡೆದಾವು. ಇವು ಬಸ್ಯ ಎಲ್ಲಿದ್ನೋ ಏನೋ ಬಂದವನ ಮಂದ್ಯಾಗ ನಿಂತ. ಇವನ ಆಕಾರ ಡ್ರೆಸ್ ನೋಡಿ ಬಂದವ್ರಿಗೆ ಅಸಹ್ಯ ಅನಿಸ್ತ ಏನೋ. ಆ ಹುಡುಗನ ಯಾರು ಹೊರಗೆ ಕಳಿಸ್ತಾಗ ಏನು ಅಸಹ್ಯ ಇದು ಅಂದ್ರು. ಇವ ವರ್ಣ ಮುಂದೆ ಹೋಗಿ ನಿಂತವನ, ಯಾಕಲೆ ನರಗಾಟ್ಯ ಹಳೆ ನರಗಾಟ್ಯ ನನಗೆ ಹೋಗು ಅಂತಿದ್ದಿ, ಇನ್ನೊಂದು ತಿಂಗಳದಾಗ ನೀನ ಹೊಕ್ಕಿ ಮಗನ, ಯಾವ ಇವ್ ಹುಗ್ಗಿ ನೀಡಿಬೇಡ್ರಿ ಅಂತ ಬಾಯಿಗೆ ಬಂದಂಗೆ ಮಾತಾಡಕತ್ತಿಬಿಟ್ಟ. ಅಲ್ರಿ ಬೀಗ್ತನದ ಮಾತುಕತೆ ನಡೆದಾವ, ದೊಡ್ಡವ್ರು ಕೂಡ್ಯಾರ. ಇಂಥವು ಹಿಂಗಂದ್ರೆ ಯಾರಿಗೆ ಸಿಟ್ಟು ಬರೋಂಗಿಲ್ಲ. ಬೀಗ್ತನಕ್ಕೆ ಬಂದವ್ರು ಕೆಲವ್ರು ಎದ್ದವ್ರ ಬಸ್ಸಾಗ 4 ಬೇಗಿದ್ರು. ಊರಿನವ್ರು ಕೆಲವು ಮಂದಿ ಹೋಗ್ಲಿ ಬಿಡ್ರಿ ಹುಚ್ಚಿದ್ದಂಗೆ ಅದಾನ, ಏನೋ ಎಲ್ಲ ಮಾತಾಡೈತಿ, ಏನು ತಪ್ಪಾತು ಅಂತ ಹೋಗಿ ರಮಿಸಿ ಇವನ್ನು ಹೊರಗೆ ಕಳಿಸಿದ್ರು. ಅವ್ರನ್ನು ಸಮಾಧಾನ ಮಾಡಿದ್ರು. ಎಂಥ ಮನಸ್ಸೂರ್ಯ ಇದು, ಇಂಥ ಬಿಕಾರಿಗಳನ್ನ ಎತ್ಕಟ್ಟ ಮಾತಾಡ್ತಿರಲ್ಲ ಅಂತ ಬಂದು ಹಿಂಗೆ ಮಾತು ಬೆಳೆದ ಬಿಡ್ತು, ಜಗಳ ಹತ್ತಿ ಬಿಡ್ತು ಅನ್ನೋಕೇನ್ರಿ ಬೀಗ್ತನ ಮುರಿದು ಹೋಗ್ಬಿಡ್ತು. ಅದೇ ಸಿಟ್ಟು ಕನ್ಯಾ ತಂದಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಬಸ್ಸನ್ನು ಹುಡುಕ್ಯಾಡಿ ತನಗೆ ಸಮಾಧಾನ ಆಗೋ ಮಠ ಹೊಡೆದ. ಮುಂದೊಂದು ತಿಂಗಳಾಗಿತ್ತು. ಯಾರೋ ಹೇಳಿದ್ರು, ಮೊನ್ನೆ ನಿಮ್ಮ ಬೀಗ್ತರ ಮುರ್ಕೊಂಡು ಹೋದ್ರಲ್ರಿ, ಅವ್ರ ಮಗ್ಗ ಅಸ್ತಮಾ ಇತ್ತಂತ್ರಿ ಮಾರಾಯ್ರ, ಅದ್ರಾಗ ಎಲ್ಲ ಚಟವನ್ನು ಮಾಡ್ತಿದ್ದಂತೆ, ಮೊನ್ನೆ ಸೀರಿಯಸ್ ಆಗಿ ದವಾಖಾನಾಗ ತೀರ್ಕೊಂಡಂತ ನೋಡ್ರಿ ಅಂತ. ಅವಾಗ ಕನ್ಯಾ ತಂದಿ ಮರ ಅಂದ್ಬಿಟ್ಟ. ಯಪ್ಪ ಅನರ್ಥ, ನನ್ನ ಮಗಳು ಬಾಳೆ ಹಾಳಾಕಿತ್ತಲ್ಲೋ ಮರಯ್ಯ. ಎಲ್ಲ ಬರೋಬ್ಬರಿ ನಡೆದಿದ್ರೆ ಮದುವೆ 15 ದಿವಸ ಆಗೋಗಿರ್ತಿತ್ತು. ಬಸ್ಯ ಬಂದು ಕತ್ಲ ಮಾಡಿ ನನ್ನ ಮಗಳು ಉಳಿಸ್ದಂಗಾತು ಅಂತ ಮನಸ್ಸಿನಾಗ ಮಾತಾಡ್ಕೊಂಡ. ದೇವರ ಬಸ್ಯನ ರೂಪದಾಗ ಬಂದು ಪಾರ್ ಮಾಡಿದ್ನಲ್ಲೋ ಯಪ್ಪ ಅಂದ. ಹಿಂಗೆ ಬಸ್ಯ ಏನಾರು ಉಡಾಳ ಥರ ಮಾಡಿ ಬಡಿಸ್ಕೊಳ್ಳವ, ಆಮೇಲೆ ಮಂದಿ ಕಡೆಯಿಂದ ಹೊಗಳಿಸ್ಕೊಳ್ಳವ. ಇನ್ನೊಂದು ದಿವಸ ಏನಾತ್ರಿ, ಒಬ್ಬಾಕಿ ತಾಯಿ ಬಾಗಿಲ್ದಾಗ ಕೂಸಿನ ಆಡಾಕ್ ಕುಂಡ್ರಿಸ್ಯಾಳ. ಒಳಗೇನ ಕೆಲಸ ಬಗ್ಸಿ ಮಾಡಾಕತ್ತಾಳ. ಬಸ್ಸೆ ಹಾಡ್ಕೋತ ಜಿಕ್ಕೊಂತ ಹೊಂಟಿದ್ದ. ಸೋರುತಿಗುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿಗುದು ಮನೆಯ ಮಾಳಿಗೆ,
ಸೋರುತಿಗುದು ಮನೆಯ ಮಾಳಿಗೆ ಯಾರು ಗಟ್ಟಿ ಮಾಡ್ಬರಿಲ್ಲ. ಕಾಳಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಮೆತ್ತಲಾರೆ. ಸೋರುತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಗುದು ಮನೆಯ ಮಾಳಿಗೆ. ಜಕ್ಕ ನಕ್ಕ ನಕ್ಕ ಜಕ್ಕ ಜಕ ನಕ್ಕ ನಕ್ಕ ಜಕ್ಕ ಹಾಡ್ಕೊಂತ ಆನಂದ ತನ್ನಲಿಲ್ಲದಾಗ ಹೊಂಟಿದ್ದ. ಗಪ್ಪನ ನಿಂತ ಬಾಗಿಲ್ದಾಗ ಆಡಾಕತ್ತಿತ್ತಲ್ರಿ ಕೂಸು. ಅದನ್ನು ನೋಡ್ದ. ಅದು ಮಣ್ಣು ಕೈಯಾಗಿ ಹಿಡ್ಕೊಂಡು ಅದನ್ನು ತಿನ್ಕೊಂತ ತಲೆ ಮೇಲೆ ಸುರಿಕೊಂಡು ರಮರಾಡಾಗಿ ಹೋಗಿತ್ತು. ಸಣ್ಣ ಮಕ್ಕಳ ಕೆಲಸನ ಅಷ್ಟು. ಇವ ನೋಡ್ದವನು ಏ ಅಂದ. ಆ ಕೂಸು ದೊಡ್ಡ ಕಣ್ತೋಗಿದ್ದು ಇವನು ನೋಡಾಕತ್ಬಿಡ್ತು. ಇವ ಮೈ ಕೈ ರಾಡಿ ಮಾಡ್ಕೊಂಡಿಯಾ, ಜಳಕ ಮಾಡು ಜಳಕ ಅಂದವನು. ಆ ಕೂಸಿ ನೆತ್ತಿ ಈ ಮನೆ ಮುಂದೆ ಕಾಲುವೆ ಹಾದಿರ್ತಾವಲ್ರಿ ಹಳ್ಳ್ಯಾಗ, ಆ ಕಾಲುವೆದಾಗ ಕುಂಡ್ರಿಸ್ಬಿಡ್ಬೇಕ್ರೆ. ಕಾಲುವೆದಾಗ ತೆಳ್ಳಗ ನೀರು ಹರಿತಿತ್ತು, ಹೊಲಸು ರಾಡಿ ನೀರು. ಆ ಕೂಸಿಗೂ ಏನೋ ಒಂದು ನಮೂನು ಖುಷಿ ಆದಂಗೆ ಅದು ಕಾಣಿಸ್ತತಿ. ಪಚ್ಚ 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 ರಾಡಿ ನೀರು ಬಡ್ಕೊಂತ ಅಲ್ಲಿ ಆಡಾಕತ್ತಿ ಬಿಡ್ತು. ಇವ ಅದನ್ನ ನೋಡಿ ಹೇ 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 ಅಂತ ನಕ್ಕೊಂತ ನಿಂತು ಬಿಟ್ಟಾನ. ತಾಯಿ ಕಸ ಹುಡ್ಕೊಂತ ಹೊರಗೆ ನೋಡ್ತಾಳ, ಕೂಸ ಕಾಣವಲ್ದು. ಅಯ್ಯೋ ನನ್ನ ಕೂಸಲ್ಲಿ ಹೋತ ಅಯ್ಯವ, ನನ್ನ ಮಗನ ಯಾರು ಎತ್ಕೊಂಡು ಹೋದ್ರೆ ಅಯ್ಯವ ಅನ್ಕೊಂತ ಹೊರಗೆ ಬಂದು ನೋಡ್ತಾಳ. ಕೂಸು ಕಾಲೇದಾಗ ರಾಡ್ಯಾಗ ಆಡಾಕತ್ತೈತಿ. ಅದನ್ನ ಬಸ್ಸಾಗ ನಕ್ಕೊಂತ ನೋಡ್ಕೊಂತ ನಿಂತಾನ. ಕೇಳ್ತೀರ ಕೈಯಾಗಿತ್ತಲ್ರಿ ಕಸಬರ್ಗೆ ಹಿಂಡಿ. ಬಸ್ಸಾಗ ನಾಲ್ಕು ಬೀಳತ್ಗೆನೆ ಹೇ 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 ಅನ್ಕೊಂತ ಓಡಿ ಹೋಗೇ ಬಿಟ್ಟ. ಮತ್ತು ಆ ಹೆಣ್ಮಗಳು ಬಸ್ಸಾನ ಬೈಕೊಂತ ಕೂಸಿನ ಎತ್ಕೊಂಡು ಸೀರೆ ಸರಿಗಿಲ್ಲ ಅದ್ರ ಕೈ ಮೈ ಒರೆಸ್ಕೊಂತ ಒಳಗೆ ಹೋದ್ಲು. ಇನ್ನೂ ಹೊಳ್ಳಿ ನೋಡ್ಬೇಕನ್ನೋ ತನಕ ಧಡಲ್ ಅಂತ ಸಪ್ಪಳಾತು. ನೋಡ್ತಾಳ ಮನೆ ಮುಂದೆ ನೀರು ಒತ್ತಡಗಿನ ಹರಿದು ಹೋಗಲಿ ಅಂತ ಹರ್ನಾಳಿಗೆ ಅಂತ ಮಾಡಿಸಿರ್ತಾರೆ. ಒಳ್ಳೆ ದಪ್ಪ ತಗಡು ಹರ್ನಾಳಿಗೆ ಕಡ್ಕೊಂಡು ಈಕೇನು ಆ ಕೂಸಿನ ಆಡ ಕುಂಡ್ರಿಸಿದ್ಲಲ್ಲ ಅದೇ ಜಾಗಕ್ಕನೆ ಬಿದ್ದುಬಿಡ್ತು. ತಾಯಿ ಎದೆ ಡಬ 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 ಹೊಡ್ಕೊಂಡ್ಬಿಡ್ತು. ಅಯ್ಯವ್ವ, ಕೂಸಿನ ಅಲ್ಲೇ ಕುಂಡ್ರಿಸಿದ್ನಲ್ಲ ಅಯ್ಯವ್ವ, ಹರ್ನಾಳಿಗೆ ಸೀದಾ ನನ್ನ ಮಗನ ಮೇಲೆ ಬೀಳ್ತಿತ್ತಲ್ಲ ಅಯ್ಯವ್ವ. ಬಸ್ಯ ನನ್ನ ಕೂಸಿನ ಎತ್ತಿ ಕಾಲಿಂದ ಕುಂಡ್ರಿಸ್ತಿದ್ರ ನನ್ನ ಕೂಸಿನ ಕತೆ ಏನಾಕಿತ್ತು ಅಯ್ಯವ್ವ ಅಂತ ಅಳಾಕತ್ತಿಬಿಟ್ಲು. ಹತ್ಕೊಂತಾನೆ ಬಸ್ಯಾನ ಹಾಡಿ ಹರಿಸಿದ್ಲು. ಹಿಂಗೆ ಬಸ್ಯ ತನ್ನ ಉಳ್ಕೋಸ್ ತನಕ ಮೊದಲು ಬಡಿಸ್ಕೊಳ್ಳೋದು, ಆಮೇಲೆ ಹೊಗಳಿಸ್ಕೊಳ್ಳೋದು, ಇದೊಂದು ಅವ್ನ ಕೆಲಸ ರೀ. ಊರಾಗ ರೈಲ್ವೆ ಸ್ಟೇಷನ್ ಬಾಜುಕ ನಮ್ಮೂರು ಗೌಡ್ರ ಮನೆ ರೀ. ಅವ್ರಿಗೂ ಇಬ್ಬರು ಹೆಂಡ್ರು. ಮೊದಲನೇ ಹೆಂಡ್ತಿಗೆ ಮಕ್ಕಳಾಗಿದ್ದಕ್ಕೆ ಗೌಡ್ರು ಎರಡನೇ ಮದುವೆ ಮಾಡ್ಕೊಂಡಿದ್ರು. ಏನೂ ದುರ್ದೈವ, ಆಕಿನೂ ಒಂದು 2 ವರ್ಷ ಆಗಿತ್ತು, ಇನ್ನೂ ಮಕ್ಕಳಾಗಿದ್ದಿಲ್ಲ. ಆಕಿನೂ ಮತ್ತು ಬಟ್ಟೆ ತೊಳ್ಕೊಂಡು ಬರಾಕಂತ ಬಾವಿ ಕಟ್ಟಿಗೆ ಹೋಗ್ಯಾಳ. ಹಿರೇಗೌಡ್ತಿ ಒಬ್ಬಕ್ಕೆ ಮನೆಗೆಲಸ ಮಾಡಾಕತ್ತಾಳ. ಬಸ್ಯ ಅವ್ರ ಕಟ್ಟಿ ಮೇಲೆ ಕುಂತು ಅಂತ ಹಾಡು ತೆಗೆದಿದ್ದ. ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ, ಬಾಳೆಲೆಯ ಹಾಸುಂಡು ಬೀಸಿ ಒಗೆದಂಗ. ಕಂದನ್ನ ಕೊಡು ಶಿವನೇ ಬಂಧನ ಬಿಡಲಾರೆ, ಬಂಜಾಗಿ ನಾನು ಉಳಿಲಾರೆ, ಬಂಜಾಗಿ ನಾನು ಉಳಿಲಾರೆ, ಮರ್ತ್ಯದೊಳು ಬಂಜಂಬ ಶಬುದ ಪರಲಾರೆ ಅಂತ ಹಾಡು ಹೇಳಕತ್ಬಿಟ್ಟಾನ. ಹಿರೇಗೌಡ್ತಿ ಕಿವಿಗೆ ಬಿತ್ತು. ಕಿವ್ಯಾಗ ಕಾಯಿಸಿದ ಸೀಸಾ ಸುರುದಂಗಾತು. ಮೊದಲ ಮನ್ಯಾಗ ಮಕ್ಕಳಾಗದ ಚಿಂತೆ, ಮತ್ತು ಇವ ಕಟ್ಟಿ ಮೇಲೆ ಕುತ್ಕೊಂಡು ಈ ರೀತಿ ಹಾಡಿದಾಗ ಆ ತಾಯಿ ಹೊಟ್ಟೆಯಾಗ ಬೆಂಕಿ ಬಿದ್ದಂಗಾತು. ಇವ ಮುದ್ದಾಮ ಅಪಹಾಸ್ಯ ಮಾಡಾಕತ್ಯಾನ ಅಂತೇಳಿ ಹೊರಗೆ ಬಂದು ಹಾಡ್ಕಾವು ಅಡಿಯಿಲ್ಲಿಂದ ಹೇಳ್ಬೇಕ ಅಂದ. ಇವ ಗೌಡ್ತಿ ನೋಡಿದವನ ಯವ್ವ ಹೋಗ್ಯಬೇ ಅಂದ. ಗೌಡ್ತಿ ಖಾತ್ರಿ ಆಯ್ತು, ಇನ್ನು ಇವ ಹಂಗೆ ಹೋಗಂಗಿಲ್ಲ, ನಾ ಇಲ್ಲ ಅನ್ನೋದು ಇವ ಹುಗ್ಗಿ ಅನ್ನೋದು ಈ ರಗಳಿನ ಬೇಡ ಬೇಡ ಅಂದಕ್ಕೆ ಒಳಗೆ ಹೋಗಿ ಒಂದು ಎಲೆಯಾಗ ಅನ್ನ ಬೆಲ್ಲ ಕಲಸಿ ನೀರು ಹಾಕಿ ತೆಳ್ಳಗೆ ಮಾಡಿ ತಗೋರ್ಲ ಹುಗ್ಗಿನ ತಿಂದು ನಡೆಯತ್ಲಾಗ ಅಂದು. ಇವನು ಹುರುಪಿಗೆದ್ದು ತಿನ್ನಾಕತ್ತ. ಗೌಡ್ತಿ ಒಳಗೆ ಹೋಗಿ ತಾನು ಊಟಕ್ಕೆ ನೀಡ್ಕೊಂಡು ಊಟ ಮಾಡಾಕತ್ತಿದ್ದು. ಇವ ಯವ್ವ ನೀರು ಬೇ ಅನ್ಕೊಂತ ಒಳಗೆ ಬಂದವನ ತನ್ನ ಎಲೆಯಾಗ ಒಂದೇ ತುತ್ತನಷ್ಟು ಹುಗ್ಗಿ ಉಳಿದಿತ್ರಿ. ಅದ್ರ ಗೌಡ್ತಿ ತಾಟ್ನಾಗ ಹಾಕಿಬಿಡ್ಬೇಕ. ಆಕಿಗೆ ಸಿಕ್ಕಾಪಟ್ಟಿ ಸಿಟ್ಟು ಬಂತು. ಏನು ಬೇಬರ್ಸೈತೆ ಇದು ಅಂಥೇಳಿ ಚರಗಿಲಿ ಆಡು ಕೊಟ್ಟಿದ್ಲು. ಹೇ 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 ಅನ್ಕೊಂತ ಓಡೇ ಹೋಗ್ಬಿಟ್ಟ. ಗೌಡ್ತಿ ಇವನ್ನೆಂದೆಲ್ಲ ಹೆಂಗೆ ತಿನ್ಬೇಕ್ರಿ ಪಾಪ. ಆದರೂ ಹಳ್ಳಿ ಊರಾಗ ಒಂದು ಪದ್ಧತಿ, ಎಲೆಯಾಗ ಏನಾರ ಉಳಿದ್ರೆ ಅದನ್ನ ಚೆಲ್ಲಾಕ ಮನಸ್ಸು ಬರೋದಿಲ್ಲ. ಈಗ ಹೋಗಿ ಹೋಗಿ ಬಸ್ಯ ಎಂಜಲ ಹಚ್ಚಾನ, ಏನು ಮಾಡ್ಬೇಕಾತ ಇದನ್ನು ಚೆಲ್ಲಾಕು ಮನಸ್ಸಿಲ್ಲ ಅಂತ ವಿಚಾರ ಮಾಡಿದ್ರಾಗನೆ ಕಿರಿ ಗೌಡ್ತಿ ಒಗ್ಯಾಕೆ ಹೋಗಿದ್ನಲ್ರಿ ಬಾವಿ ಕಟ್ಟಿಗೆ ಬಂದು ಅಕ್ಕ ಹೊತ್ತ ತಡಿ ಅಂದು, ಏ ತಂಗಿ ಯಾರ ಬಂದು ಸತ್ಯನಾರಾಯಣ ಪ್ರಸಾದ ಅಂದು ಕೊಟ್ಟು ಹೋಗ್ಯಾರವ, ನಾ ತಗೊಂಡಿನಿ ನೀನು ಅಡ್ ತಗೋ ಅಂತೇಳಿ ಅದ ಹುಗ್ಗಿನ ಕೊಟ್ಲು. ತಂಗಿ ಆತ ತಾಯಕ್ಕ ಯಾವ ದೇವ್ರ ಪುಣ್ಯದಿಂದ ಒಂದು ಕೂಸಾದ್ರೆ ಸಾಕು ಅಂದು ಭಕ್ತಿಯಿಂದ ಬಸ್ಯಾನಿ ಅಂಜರದ ಹುಗ್ಗಿನ ಪ್ರಸಾದ ಅಂತ ತಿಳ್ಕೊಂಡು ಕಣ್ಣು ಇಟ್ಕೊಂಡು ತಿಂದ್ಲು. ದೈವ ಕೂಡಿಸ್ಕೊಡ್ತು ಏನೋ. ಅದೇ ತಿಂಗಳ ತಂಗಿ ಹೊರಗಾಗಲಿಲ್ಲ. ಸಂಶಯ ಬಂತು. ಮತ್ತೊಂದು ತಿಂಗಳು ತಡೆದು ಖಾತ್ರಿ ಮಾಡ್ಕೊಂಡು ಅಕ್ಕಗೂ ತಿಳಿಸಿದ್ಲು, ಗೌಡ್ರಿಗೂ ತಿಳಿಸಿದ್ಲು. ಆ ಮನ್ಯಾಗ ಸಂತೋಷ ಉಕ್ಕಿ ಹರಿಯಾಕತ್ತು. ಆವಾಗ ಅಕ್ಕಗೆ ನೆನಪಾತು, ಅಲ್ಲ ಅವತ್ತು ಬಸ್ಯಾಗ ತಿಂದುಬಿಟ್ಟು ಹೋದ ಹುಗ್ಗಿನ
ಪ್ರಸಾದ ಅಂತೂ ಸುಳ್ಳು ಹೇಳಿ ನನ್ನ ತಂಗಿ ಕೊಟ್ಟೆ, ಅದ ಮಾತ ಖರೆ ಆಗಿರ್ಬೇಕನು. ದೇವರ ಬಸ್ಯಾನ ರೂಪದಾಗ ಬಂದಿರ್ಬೇಕನು. ಅದ್ರ ಪುಣ್ಯದಿಂದ ನನ್ನ ತಂಗಿ ಗರ್ಭಿಣಿ ಆಗಿರ್ಬೇಕನು. ಏನಾರ ಯಾಕಾಗ್ಲಿ, ಬಟ್ ಈ ಮನೆ ಕುಲು ನಗಾಕತ್ತೈತಿ ಅಷ್ಟ ಸಾಕು ಅಂದು. ಗೌಡ್ರಿಗೂ ಇದನ್ನು ಸೂಕ್ಷ್ಮ ತಿಳಿಸಿದ್ಲು. ಗೌಡ್ರು ಹೌದು ಬಿಡ, ಆ ಹುಡುಗನ ಅಂತ್ಯಾಕ ಯಾವುದೋ ದೈವಿ ಶಕ್ತಿ ಇದ್ದಿತ್ತನು ಅಂತೀನಿ ಅಂತ ಅವನ್ನ ಮೊದಲಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡಾಕತ್ತ. ಅರಿವಿ ಹೊಲಿಸ್ದ, ತನ್ನ ಮನೆಗೆ ಕಟ್ಟಿ ತೋರಿಸಿ ನೀನು ಇಲ್ಲೇ ಇರು, ಎಲ್ಲೂ ಹೋಗಬೇಡ ಅಂದ್ರು. ಅವನು ಹೂಣ್ರಿ ಅಪ್ಪ ಅಂದ. ಅವತ್ತಿಂದ ಬಸ್ಯ ಎಲ್ಲಿ ಸಿಗಲಿಲ್ಲ ಅಂತಂದ್ರೆ ಗೌಡ್ರ ಕಟ್ಟಿ ಮೇಲೆ ಸಿಗತಾನ ಅನ್ನೋದು ಖಾತ್ರಿ ಆಯ್ತು. ಕಿರಿ ಗೌಡ್ತಿ ತಂದೆ ತಾಯಿ ಇಲ್ಲಿದ್ದ ಹೆಣ್ಮಗಳು. ಅಣ್ಣತಬ್ರಿದ್ರು ಸಹಿತ ಗೌಡ್ರು ಹೆಂಡ್ತಿನ ಹೆರಿಗೆ ಯಾರ ಮನೆಗೂ ಕಳಿಸೋದಿಲ್ಲ ಅಂದ್ಬಿಟ್ರು. ಇಲ್ಲಿನೂ ಅಕ್ಕ ತಂಗಿ ಚಂದಾಗೆ ಇದ್ರು. ಹಿಂಗಾಗಿ ಹಿರಿಗೌಡ್ತಿ ಬಾಣಂತನ ನಾನಾ ಮಾಡ್ತೀನಿ ಅಂದ್ಲು. ಬಸ್ರಿ ಬೈಕಿ ಶುರುವಾದವು. ಅಕ್ಕನು ಬೇಕಾದ ಮಾಡಿ ಉಣಸಕ್ಕಿ ತಿನ್ಸಕ್ಕಿ ಮುಂದೆ ಕುಂಡ್ರಿಸ್ಕೊಂಡು ತಂಗಿ ತಲಿ ಬಾಚಿ ಹೆಳ್ಳು ಹಾಕಕ್ಕಿ ತರಾವರಿ ತೀರು ಹೂ ಮುಡ್ಸೋಕಿ. ಬಸ್ಸಾ ಬಂದು ನೋಡ್ಕೋಂತ ಹೇ ಅಂತ ನಡ್ಕೋಂತ ಕುಂಡ್ರವ. ಹಿರೇಗೌಡ್ತಿ ಅಂತೂ ಈಗ ಬಸ್ಯಾನ ಹೊಟ್ಟೆ ಮಗಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ಲು. ಬಸ್ಯಾ ಅನ್ನಕ್ಕಿ ಯಾಕೆ ಬೇಡವೋ ಅಂತೀವ ಅನ್ನವ. ಒಂದು ಹಾಡು ಹೇಳ ಅಲ್ಲ ಕೇಳೋಂಗಾಗೈತಿ ಅಂದ್ಬಿಟ್ಲನ ಇವನು ಚಾಲುದ ರೀ. ತಂಬಿಟ್ಟು ತಿಳಿದುಪ್ಪ ನಿಂಬಿ ಉಪ್ಪಿನಕಾಯಿ ರಂಬಿ ನನ್ನ ತಂಗಿ ಬಸರಂತ, ರಂಬಿ ನನ್ನ ತಂಗಿ ಬಸರಂತ ಹೇಳ್ಯಾಳ ನಮ್ಮೂರ ಗೌಡ್ತಿ ನಮ್ಮವ್ವ. ಬಂಗಾರ ಬಳಿಯೊತ್ತಿ ಮಂಡ ಕಂಕಣ ಒತ್ತಿ ಗೊಂಡೆ ಹೂವತ್ತಿ ಮಲಗ್ಯಾಳ, ಗೊಂಡೆ ಹೂವತ್ತಿ ಮಲಗ್ಯಾಳ ಕಿರಿಗೌಡ್ತಿ ಊರ ಗೌಡನ್ನ ಬಂಕೀಲಿ. ಇವಾಗ ಹಾಡಕ್ಕೆ ಬ್ಯಾಸ್ರಿಲ್ಲ, ಅವ್ರಿಗೆ ಕೇಳಕ್ಕೆ ಬ್ಯಾಸ್ರಿಲ್ಲ. ಅವ ಸುಮ್ಮನಾದ ಕೂಡಲೇನ ತಂಗಿ ಏ ಬಸ್ಯ ಇನ್ನೊಂದು ಹಾಡ ಹುಗ್ಗಿ ಮಾಡಿಕೊಡ್ತೀನಿ ಅನ್ನಕ್ಕಿ ಇವ ಮತ್ತು ಹುರುಪಿಗೆ ಶುರು ಮಾಡವ. ಹಸಿರ ಕುಬಸದ ಮ್ಯಾಲ ಎಸಳ ಕೂದಲ ಬಿಟ್ಟು ಬಿಸಿಲಿಗ್ಯಾತಕ್ಕ ಮಲಿಗ್ಯಾಳ, ಬಿಸಿಲಿಗ್ಯಾತಕ್ಕ ಮಲಿಗ್ಯಾಳ ಕಿರಿಗೌಡ್ತಿ ಹುಸಿ ಮೋಜಿನ ಬೈಕಿ ತಿಳಿಯಾವ. ಬಸಿರ ಬಯಕೆ ಚಂದ ಹಸಿರು ಕುಪ್ಪಸ ಚಂದ ನಸುಗೆಂಪಿನವಳ ನಗಿ ಚಂದ, ನಸುಗೆಂಪಿನವಳ ನಗಿ ಚಂದ ಸಣ್ಣವ್ವ ಬಸರಾಗಳ ಚಂದ ಬಳಗಕ್ಕ. ಬಸ್ಯ ಹಾಡ್ಕೊಂತ ಕುಂತ್ರೆ ಕಿರಿಗೌಡ್ತಿಗೆ ತಾಯಿ ನೆನಪಾಗಿ ಪಾಪ ಅಳಾಕತ್ತಿ ಬಿಡಾಕಿ. ಅಕ್ಕ ಸಮಾಧಾನ ಮಾಡ್ತಿದ್ಲು. ಹೋಗ್ಲಿ ಬಿಡು ತಂಗಿ, ನಾನ ನಿನ್ನ ತಾಯಿ, ನನ್ನ ಕಣ್ಣಿರೆಪ್ಪಿಯಂಗೆ ಜೋಪಾನ ಮಾಡ್ತೀನಿ ಅಂತ ಸಮಾಧಾನ ಮಾಡಾಕಿ. ಅಷ್ಟು ಹಾಡು ಬಸ್ಯ ಎಲ್ಲಿ ಕಲ್ತಿದ್ದ, ಯಾರು ಕಲಿಸಿದ್ರು ಯಾರಿಗೂ ಗೊತ್ತಿಲ್ಲ. ಅವ ಒಂದು ಹೊತ್ತು ಊಟ ಮರಿಬೋದ್ರಿ, ಆದ್ರೆ ಹಾಡಿನ ಗುಗು ಮಾತ್ರ ಯಾವತ್ತೂ ಇರೋದೆ. ಈ ಮರುವು ಅನ್ನೋದಕ್ಕೆ ನೆನಪಾತು. ಮರುವು ಅನ್ನೋದು ಮನುಷ್ಯಾಗ ದೇವ್ರು ಕೊಟ್ಟು ವರಾನೂ ಹೌದು ಶಾಪನೂ ಹೌದು. ಇವತ್ತೇನ್ರಿ ಇಬ್ರು ಜಗಳಾಡ್ತೀವಿ ಮತ್ತು 4 ದಿವಸಕ್ಕೆಲ್ಲ ಮರೆತು ಒಂದಾಕ್ತೀವಿ. ಆದರೂ ಒಮ್ಮೊಮ್ಮೆ ಮರುವು ಅನ್ನೋದು ಮನುಷ್ಯನ ಭಾಳ ಪೇಚಿನಾಗಿ ಸಿಗಿಸ್ಬಿಡ್ತೈತಿ. ನಾವು ಶಾಲೆ ಕಲಿಯುವಾಗ ನಮ್ಮ ಗುರುಗಳೊಬ್ರು ಇದ್ದಾರೆ ದೇಶಪಾಂಡೆ ಸರ್ ಅಂತೇಳಿ. ಅವ್ರ ನೆನಪಿನ ಶಕ್ತಿ ಎಂಥದ್ದು ಅಂತಂದ್ರೆ 5-6 ವರ್ಷದ ಹಿಂದೆ ತಾವು ಯಾವ ಊರಿಗೆ ಯಾವ ತಾರೀಕಿಗೆ ಯಾವ ಇಶ್ಯೂ ಒಳಗೆ ಎಷ್ಟೊತ್ತಾಗ ಎಲ್ಲಿ ಹೋಗಿದ್ರು ಪ್ರತಿಯೊಂದು ಹೇಳೋದು. ಪಾಠದೊಳಗೆ ಏನರ ಬಾಂಬೆದ ವಿಷಯ ಬಂತು ಅಂತ ಇಟ್ಕೊಳ್ರಿ. 1968 ಇಸ್ವಿ ಮಾರ್ಚ್ 11ನೇ ತಾರೀಕು ಶನಿವಾರ ಮಧ್ಯಾಹ್ನ 12:30ಕ್ಕೆ ನಾನು ಬಾಂಬೆದಾಗಿದ್ದೆ ಅಂತ ಹೇಳೋರು. ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ ಹೇಳೋರು ಆ ಮಾತು ಬೇರೆ. ಅಂಥ ನೆನಪಿನ ಶಕ್ತಿ ಇರೋರು ಒಮ್ಮೊಮ್ಮೆ ಸಣ್ಣ ಸಣ್ಣ ವಿಷಯದಾಗ ನಗಿಪಾಟ್ನ ಆಗಿಬಿಡೋದು. ನಾವೆಲ್ಲ ಒಂದು ದಿವಸ ಕ್ರಿಕೆಟ್ ಆಡಕ್ಕಂತ ಗೆಳೆಯರೆಲ್ಲ ಕೂಡ್ಕೊಂಡು ಮೈದಾನಕ್ಕೆ ಹೊಂಟೀವಿ. ಎದುರು ದೇಶಪಾಂಡೆ ಸರ್ ಬರ್ರ ಬರಾಕತ್ತಿದ್ರು. ಏನ್ರೋ ಸಾಲಿ ಬಿಟ್ಟು ಆಡಕ್ಕೆ ಹೊಂಟಿರಲ್ಲ, ಹೊತ್ತು ಗೊತ್ತು ಅದಲ್ಲ ಇಲ್ಲ ನಿಮಗೆ ಅಂದರು. ನಾವು ಒಬ್ಬರ ಮುಖ ಒಬ್ರು ನೋಡ್ಕೊಂಡ್ವಿ. ಸರ ಇವತ್ತು ಭಾನುವಾರ ರೀ, ಅದಕ್ಕೆ ಕ್ರಿಕೆಟ್ ಆಡಕ್ಕೆ ಹೊಂಟೀವ್ರಿ ಅಂದ್ವಿ. ಆವಾಗ ಅವ್ರಿಗೆ ಇವತ್ತು ಭಾನುವಾರ ಸ್ಕೂಲ್ ರಜಾ ಅಂತ ನೆನಪಾಗಿದ್ದು. ಅದೇ ಗುರುಗಳು ಒಂದು ದಿವಸ ಶನಿವಾರ ಬೆಳಗ್ಗಿನ ಸ್ಕೂಲು ಧೋ ಅಂತ ಮಳೆ ಹೊಡ್ಯಾಕತ್ತೈತಿ. ನಾವು ಶಾಲೆ ಆದಾಗ ಒಂದು ಕಟ್ಟಿ ಮೇಲೆ ಮಳೆ ನಿಲ್ಲಲಿ ಅಂತ ನಿಂತಿದ್ವಿ. ಅದೇ ದಾರಿ ಹಿಡಿದು ಸರ್ ಬರಾಕತ್ಯಾರ. ಅವ್ರು ಹೆಜ್ಜೆ ಹಾಕಣಿಕಿದ್ರೆ ಹೆಂಗ್ರಿ, ಅವ್ರು ನಡೀತಿದ್ರು ಅಂದ್ರೆ ಅವ್ರ ಜೊತೆಗೆ ನಾವು ಓಡ್ಬೇಕು. ಅಷ್ಟು ದಾಪಗಳು ಹಾಕ್ಕೊಂತ ಹೊಂಟಾರ. ಅದು ಮಳೆಯಾಗಿ ತೋಯಿಸ್ಕೊಂತ. ವಿಚಿತ್ರ ಏನಪ್ಪ ಅಂತಂದ್ರೆ ಮುಂಗೈಯಾಗ ಛತ್ರಿ ಹೆಜ್ಜೆಗೆ ತಕ್ಕಂಗೆ ಹಂಗೆ ತುಗಾಡ್ತೈತಿ. ನಮಗೂ ಚಿತ್ರ ಆಯ್ತು ರೀ, ಸರ ತೋಯಿಸ್ಕೊಂತ ಹೊಂಟ್ರಿ ಅಲ್ರಿ ಅಂದ್ವಿ. ಮಳೆಯಾಗಿ ತೋಯಿಸ್ಕೊಳ್ಳ ಮತ್ತೇನಾಗ್ತದ ನಾವು ಕೋಡಿ ಅಂದ್ರು. ಕೈಯಾಗ ಛತ್ರಿ ಐತಲ್ರಿ ಅಂದಾಗ ಅವ್ರಿಗೆ ಛತ್ರಿ ನೆನಪು. ಹಿಂಗೆ ಮನುಷ್ಯ ನೆನಪು ಮರುವಿನ ಕೈಯಾಗ ಸಿಕ್ಕೊಂಡು ಬಿಟ್ಟಾನ. ಆದ್ರೆ ಬಸ್ಯ ಏನು ಮರೆತರು ಹಾಡೋದನ್ನು ಮಾತ್ರ ಮರಿಗತ್ತಿದ್ದಿಲ್ಲ. ಯಾವುದರ ಒಂದು ತುಣುಕು ಹಾಡವ, ಜೊತೆಗೆ ಝಕ್ ನಕ್ಕ ನಕ್ಕ ಝಕ್ಕ ಅನ್ಕೋ ಅಂತ ಹೊಂಟು ಬಿಡವ. ಇದ್ರ ನಡುವೆ ಊರ ಜಾತ್ರೆ ಬಂತ್ರಪ್ಪ. ವರ್ಷಕ್ಕೊಮ್ಮೆ ಜಾತ್ರೆ, ಊರ ದೇವಸ್ಥಾನದ ತೇರು, ಊರ ಹುರುಪಿಗಂತಿತ್ತು. ಇನ್ನೇನು ತೇರು ಸಾಗಬೇಕು. ಉತ್ಸವ ಮೂರ್ತಿ ಸಮೇತ ಸ್ವಾಮಿಯವರೊಬ್ಬರು ತೇರಿನ ಮ್ಯಾಗ ಹತ್ತಿದ್ರು. ತೇರಿನ ಗಡ್ಡಿ ಮೇಲೆ ಪ್ರಮುಖರು ಕುತ್ಕೊಂಡ್ರು.
ಎಲ್ಲರೂ ಹ್ಞೂ ಸಾಗಲಿ ಸಾಗಲಿ ಅಂದರು. ತೇರು ಮುಂದಕ್ಕೆ ಸಾಗ್ತು. ಜನ ಉತ್ತತ್ತಿ ಒಗೆದೇನು ಬಾಳೆಹಣ್ಣೆ ಒಗೆದೇನು ಅಂತಾದ್ರಾಗ ಎಲ್ಲಿಂದ ಒಂದು ಕಲ್ಲು ಬರೋಬ್ಬರಿ ಗುರಿ ಇಟ್ಟಂಗ ಬಂದು ಗಡ್ಡಿ ಮೇಲೆ ಕುಂತಿದ್ರಲ್ರಿ ಮುಖಂಡು, ಅವ್ರೊಳಗೆ ಒಬ್ಬರು ಹಣಿಗೆ ಬಡೀತು. ಧಾರಾಕಾರ ರಕ್ತ ಸುರ್ಯಾಕೆ ಹತ್ತಿಬಿಟ್ಟತಿ. ತೇರು ನಿಂತ್ಕೊಂತು. ಯಾರು ಹೋಗುದ್ರು ಅನ್ನೋ ಮಟನು ನೋಡಿದವ್ರು ಅದನ್ನು ನೋಡ್ರಿ ಇಲ್ಲಿ ಬಸ್ಯ ಅವನ ಒಗದಾವ ಅಂದ್ಬಿಟ್ರು. ಕೇಳ್ತೀರಾ ಕೂಡಿದ ಪರಿಸಿ ಯಾರು ಏಟು ಬಡಿದ್ರು ಬಸ್ಯಾನ ಎಷ್ಟೆಷ್ಟು ಓದ್ರು ಯಾರ್ಯಾರಿಗೂ ಗೊತ್ತಾಗಲಿಲ್ಲ. ಅವ ಹೇ ಅನ್ಕೊಂತ ಅಲ್ಲಿಂದ ಪರಾರಿ ಆಗೇ ಬಿಟ್ಟಿದ್ದ. ಇನ್ನೇನು ಮಾಡ್ಬೇಕ್ರಿ ಮತ್ತೆ? ಹಣಿಗಂತೂ ಹೊಡೆತು ಬಿದ್ದತಿ. ಯಾರೋ ಡಾಕ್ಟರ್ನ ಕರೆಯಾಕೆ ಓಡಿ ಹೋದ್ರು. ಅವ್ರನ್ನ ಬಿಟ್ಟು ದೇವ್ರ ಮುಂದೆ ಕೊಯ್ಯಾಕೆ ಬರಂಗಿಲ್ಲ. ಮ್ಯಾಲಿದ್ದು ಸ್ವಾಮಿ ನಡೆಸ್ರು ಏನಂತಾರೆ ಕೇಳೋನು ಅಂತ ಯಾರೋ ಅಂದರು. ಕೆಳಗಿದ್ದವ್ರು ರೀ ಸ್ವಾಮ್ಯಾರ ಅಂತ ಒದ್ರಿದ್ರು. ಸ್ವಾಮಿಯರಿಂದ ಯಾವ ಉತ್ತರನೂ ಇಲ್ಲ. ಕೆಳಗಿನವ್ರು ಒದ್ರಿ ಸಾಕಾಗಿ ತೇರು ಹತ್ತಿ ನೋಡ್ತಾರ. ಎಲ್ಲಿ ಸ್ವಾಮಿಯವರು ದೇವ್ರು ಹಿಡ್ಕೊಂಡು ಕೈ ಹಂಗೆ ಐತಿ, ಅಲ್ಲೇ ಆರಾಮ್ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಾರ. ಹೋದವ್ರು ಇವ್ಯಾ ಅಂತ ಸ್ವಾಮಿವ ನಿಂತಿ ಮಾಡಕತ್ತೇನಲ್ಲಿ ಜಾತ್ರೆಯಾಗ ಸ್ವಾಮ್ಯಾರ ಯಾಡ್ರಿ ನೀವ ಅಂತ ಮೈ ಮುಟ್ಟು ಅಲಿಗಾಡಿಸಿದ್ರೆ ಕುಂತಿದ್ದು ಸ್ವಾಮಿಯವರು ಹಾಂಗೆ ಅಲ್ಲೇ ಹೊರಗಿಬಿಟ್ರು. ಗಾಬರಿ ಆಗಿ ಅಯ್ಯೋ ಇವನು ಇಲ್ಲಿ ಏನೋ ಅನಾಹುತ ಆಗೈತ್ರು ಯಪ್ಪ, ಸ್ವಾಮಿಯರಿಗೇನೋ ಆಗೈತ್ರು ಎಚ್ಚರ ಇಲ್ಲ ಅಂತ ಒದ್ರಿ ಹೇಳಿದಾಗ ಕೆಳಗೆ ನಿಂತ ಡಾಕ್ಟರ್ ಬಂದಿದ್ರಲ್ರಿ, ಅವರು ಮ್ಯಾಗ ಹತ್ತಿ ನೋಡಿ ಪರೀಕ್ಷೆ ಮಾಡಿ ಸ್ವಾಮಿಯರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಕುಂತಲ್ಲೇ ಜೀವ ಬಿಟ್ಟಾರ ಅಂತ ತೀರ್ಮಾನ ಕೊಟ್ಟರು. ಜನರೊಳಗೆ ಗದ್ಲು ಹಿಡಿದು ಬಿಡ್ತು. ಎಲ್ಲಿ ಇವನು ತೇರು ಇಲ್ಲೇ ನಿಂದ್ರಿಸಿ ನೋಡಿದ್ದು ಚಲೋ ಆತಲ್ಲೋ ಮಾರಾಯ, ಇಲ್ಲಾಂದ್ರೆ ಸ್ವಾಮಿಯರು ಹೆಣ ಇಟ್ಕೊಂಡು ತೇರು ಎಳ್ದಂಗೆ ಆಕಿತ್ತಲ್ಲ ಇವತ್ತು. ಬಸ್ಯಾಗ ಕಲ್ಲು ಹೋಗೋದು ಇಷ್ಟೆಲ್ಲ ಅನಾಹುತ ಮಾಡಿದ್ರು ಚಿಂತಿಲ್ಲ, ಏನೋ ಊರಿಗೆ ಕೆಟ್ಟಾಗದಿತ್ತು ಬಗೆಹರ್ದಂಗೆ ಆತು ಬಿಡೋ ಮಾರಾಯ ಅಂತೇಳಿ ತಿಳ್ಕೊಂಡ್ರು. ಇನ್ನೇನ್ರಿ ಬಸ್ಯ ಯಾವ ಕೆಲಸ ಬಗ್ಸಿ ಮಾಡೋದು ಬೇಡ, ಯಾರು ಗೊಡವಿನೂ ಬೇಡ, ತಣ್ಣಗೆ ಹಳ್ಳಿಯಾಗ ಭಿಕ್ಷೆ ಬಿಡಿದ್ರು ಆರಾಮ ಇರ್ತಿದ್ನಲ್ರಿ. ಹಿಂಗೆ ಹೊಳಿಸ್ಕೊಳ್ಳೋ ಪ್ರಮೇಯನೇ ಇರ್ತಿದ್ದಿಲ್ಲ. ಆದ್ರೆ ಈಗ ನಡೆದ ರೀತಿಗೆ ಏನು ಘಟನೆ ನಡೆದ್ರು ಮೂಲ ಕಾರಣ ಅವನ ಆಗಿಬಿಡ್ತಿದ್ದ. ಯಾಕಂದ್ರೆ ಭಿಕ್ಷೆ ಬಿಡೋರ್ನ ಯಾರು ಬಿಡಿತಾರ್ರಿ? ಮನಸ್ಸಿದ್ರೆ ನೀಡ್ತಾರ, ಇಲ್ಲಾಂದ್ರೆ ಮುಂದಕ್ಕೆ ಹೋಗೋತ್ಲಾಗಂತಾರೆ. ಒಮ್ಮೊಮ್ಮೆ ಅವ್ರಂಥ ಸುಖಜೀವಿಗಳ ಜಗತ್ತಿನಾಗ ಯಾರು ಇಲ್ಲನಪ್ಪ ಅನಿಸ್ಬಿಡ್ತೈತಿ. ಅಂತಾದಾಗ ನಮ್ಮ ದೇಶದಾಗಂತೂ ಭಿಕ್ಷುಕರ ಸಂಖ್ಯೆ ಎಷ್ಟು ಜನ ವಿದ್ಯಾವಂತರ ಅದಾರೋ ಇಲ್ಲೋ ಅನಿಸ್ಬಿಡ್ತೈತಿ. ಅದ್ರೊಳಗೂ ಪದ್ಧತಿಗಳು ಹುಟ್ಕೊಂಡವ್ರಿ. ಈಗ ಹಳ್ಳ್ಯಾಗೇನು ಬರ್ತಾರೆ ನೋಡ್ರಿ, ಯವಾ ಒಂದು ರೊಟ್ಟಿ ಕೊಡ್ರಿ, ಯವಾ ರೊಟ್ಟಿ ಐತಿ ಅಂತ ಸಾಕಿಡ್ರಿ ಬೇ, ಒಂದು ಆ ಕಡೆ ಕೊಡ್ರಿ ಅಪ್ಪ, ಒಂದು ಹಳೆ ಅರ್ಬಿ ಕೊಡ್ರಿ. ಇಂಥವ್ರಿಗೆಲ್ಲ ಹಳ್ಳಿ ಟೈಪ್ ಭಿಕ್ಷುಕರು ಅಂತಾರೆ. ಅದ್ರಾಗ ನಾವು ಗುಂಪು ಕಟ್ಕೊಂಡು ಯಾವುದ್ರ ವಾದ್ಯ ಬಾರಿಸ್ಕೊಂತ ಭಿಕ್ಷಾ ಬಿಡ್ತಾರ. ಇಲ್ಲಾಂದ್ರೆ ಒಂದು ಎಳ್ಕೊಂಡು ಹೋಗೋ ಪಟ್ಟಿಗಾಲಿ ಮೇಲೆ ಕಾಲಿಲ್ದವ್ರನ್ನೋ ಇಲ್ಲ ಇಲ್ದವ್ರಂಗಿದ್ದವ್ರನ್ನೋ ಕುಂಡ್ರಿಸಿ ದರೆ ಮನೆ ತಾಯಿ ತಂದೆಮ್ಮ ವಾ ಶಿವನೇ ಭಗವಂತ ಕಹಲಿಲ್ಲದ ಪರದೇಶಮ್ಮ ಅಂತ ಹೊಂಟಿರ್ತಾರೆ. ಇವರು ಟೌನ್ ಲೆವೆಲ್ ಭಿಕ್ಷುಕರು. ಇವರು ಇನ್ನು ಕೆಲವರು ಬರ್ತಾರೆ, ಬಸ್ ಚಾರ್ಜ್ ಕಮ್ಮಿ ಬಿದ್ದಾವ್ರಿ ಕೊಡ್ರಿ, ಹೆಂಗ್ರಿ ನನ್ನ ಕಿಸೆ ಪಿಕ್ ಪಾಕೆಟ್ ಆಗಿಬಿಟ್ಟೈತಿ ಕೊಡ್ರಿ, ಇಲ್ರಿ ಅಪ್ಪ ನಮ್ಮ ಪೈಕಿ ಒಬ್ರನ್ನ ದವಾಖಾನೆಗೆ ಸೇರಿಸಿವ್ರಿ ಡಾಕ್ಟ್ರ್ ಬಿಲ್ಲಿ ಕಮ್ಮಿ ಬಿದ್ದಾವೆ ಕೊಡ್ರಿ, ಇಲ್ಲಾಂದ್ರೆ ನಾವು ಇಂಥ ಜಿಲ್ಲಾದವ್ರಿ, ನಮ್ಮ ಜಿಲ್ಲಾದಾಗ ಏನೋ ದುಡಿಮಿಲ್ರಿ, ಇಲ್ಲಿ ದುಡಿಯಾಕೆ ಬಂದಿದ್ವಿ, ಏನಾರ ಅಟ್ಟು ಕೊಟ್ಟು ಸಹಾಯ ಮಾಡ್ರಿಪ್ಪ ಅಂತ ಬರ್ತಾರೆ. ಇವರು ತಾಲೂಕಾ ಲೆವೆಲ್ ಭಿಕ್ಷುಕರು. ಇವರು ಏನು ಹುಬ್ಳಿ ಟೈಪ್ ಭಿಕ್ಷುಕರು. ಇವ್ರ ಪದ್ಧತಿ ಭಾಳ ಚಂದ, ಬಾಯಿ ಬಿಟ್ಟೇನು ಕೇಳಂಗಿಲ್ರಿ. ಇವ್ರದ್ದು ಏನೋ ಇದ್ರು ತಮ್ಮ ಪರಿಸ್ಥಿತಿನ ಹ್ಯಾಂಡಿಬಲ್ ಪ್ರಿಂಟ್ ಮಾಡಿಸ್ಬಿಟ್ಟಿರ್ತಾರೆ. ನನ್ನ ಪರಿಸ್ಥಿತಿ ಹಿಂಗೆ ಕೊಡ್ಬೇಕನ್ನೋರು ₹1 ಮೇಲ್ಪಟ್ಟು ಎಷ್ಟಾದರೂ ಕೊಡಬಹುದು ಅಂತದ್ರಾಗ ಪ್ರಿಂಟ್ ಮಾಡಿಸ್ಬಿಟ್ಟಿರ್ತಾರೆ. ನೀವು ಹುಬ್ಬಳ್ಳಿ ಧಾರವಾಡಿಂದ ಬಸ್ ಸ್ಟ್ಯಾಂಡ್ ನೋಡಿರ್ಬೇಕಾದ್ರೆ ಒಂದು ಸೋಡಾ ಮಾರಿ ಬದುಕಬೇಕನ್ನೋ ಮನುಷ್ಯ ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರೆನ್ಸ್ ಇಲ್ಲ. ಭಿಕ್ಷುಕರು ಮಾತ್ರ ರಾಜಾ ರೋಷ್ ಬಸ್ ಹತ್ತಿ ಮೊದಲು ಕುಂತವ್ರು ಎಲ್ಲರ ಕೈಯಾಗೂ ಒಂದೊಂದು ಹ್ಯಾಂಡ್ಬಿಲ್ ಕೊಟ್ಟು ಹೋಗ್ತಾರೆ. ಮುಂದೆ ಹೋಗಿ ಜನರ ಕಡೆ ಹೊಳ್ಳಿ ನಿಂತು ಒಮ್ಮೆ ರಾಜಕಾರಣಿ ಸ್ಟೈಲ್ನಾಗ ನಮಸ್ಕಾರ ಮಾಡಿ ವಸೂಲು ಮಾಡ್ಕೋಂತ ವಾಪಸ್ ಬರ್ತಾರೆ. ₹1 ₹2 ಕೊಟ್ರಿ ನಿಮ್ಮ ಮರ್ಯಾದೆನೂ ಉಳಿತೈತಿ. ಎಲ್ಲರ ಚಿಲ್ಲರದವ್ ತಡಿ ಅಂತೇಳಿ 50 ಪೈಸಾ 75 ಪೈಸಾ ಕೊಟ್ರಿ ತಿರುಗಿ ನಿಮ್ಮ ಮುಖಕ್ಕೆ ಬೀಳುವಂಗೆ ಹೋಗೋದು ಹೋಗ್ತಾರೆ. ಇವ್ರಿಗೆ ಹುಬ್ಳಿ ಟೈಪ್ ಭಿಕ್ಷುಕರು ಅಂತಾರೆ. ಇನ್ನು ಏಕದಮ್ ಬೆಂಗಳೂರು ಟೈಪ್ ಭಿಕ್ಷೆ ಬೇಡೋದು. ಬೆಂಗಳೂರಿಗೆ ಹೋದಾಗ ಬ್ಯಾಸ್ ರಾಡಿಸಿ ಕಬ್ಬನ್ ಪಾರ್ಕು ಲಾಲ್ಬಾಗು ಇಂಥವ್ರು ಓಡಾಡಿದವ್ರಿಗೆ ಈ ಭಿಕ್ಷುಕರು ಭೇಟಿಯಾಗಿರ್ತಾರೆ. ಅವ್ರು ಕೇಳೋ ಪದ್ಧತಿ ಹೆಂಗ್ರಿ, ನೀವು ಕಂಡ ತಕ್ಷಣ ಹಲೋ ಸರ್ ₹1 ಪ್ಲೀಸ್ ಅಂತಾರೆ. ನೋಡಾಕಂತೂ ಭಿಕ್ಷುಕರು ಕಾಣೋದೇ ಇಲ್ಲ. ಪ್ಯಾಂಟು ಶರ್ಟು ಬೂಟು ಟ್ರಿಮ್ ಆಗೇ ಇರ್ತಾರೆ. ನೀವು ಅವ್ರ ಅವತಾರ ನೋಡಿ ₹1 ಕೊಟ್ರಿ ಥ್ಯಾಂಕ್ ಯು ಸರ್ ಅನ್ಕೊಂತ ಹೋಗ್ತಾರೆ. ನೀವು ಬಚಾವಾದ್ರಿ ಇಲ್ಲಿ ಹೋಗಾತ್ಲಾಗ ಎಲ್ಲಿ ಹಚ್ಚಿದೆ ಅನ್ಕೊಂತ ಹೋದ್ರಿ ನಮ್ಮನ್ನ ಇವನು ಬೆಂಗಳೂರಿಗೆ ಬಂದಾನಂತೀವಿ, ನಮ್ಮನ್ನು ₹1 ಕೊಡೋ ಯೋಗ್ಯತೆ ಇಲ್ಲ ಇವನಿಗೆ, ಅಂಥವನು ಇಂಥವನು ಅಂತ ನಮ್ಮ ತಂದೆ ತಾಯಿ ಅತ್ತಂಗಿರ ಸಹಿತ ಉದ್ಧಾರ ಮಾಡಿಬಿಡ್ತಾರೆ. ಇನ್ನು ಅವ್ರಿಗೆ ಹೋಗ್ಲಿ ಬಿಡ ಅತ್ಲಾಗಂತ ₹1 ಕೊಡಾಕಂತ ನೀವೇನಾರು ಕಿಸಿದಾಗಿದ್ದು ₹300-400 ಹೊರಗೆ ತೆಗೆದ್ರಿ ಅವ್ರಿಗೆ ಹಬ್ಬನ ಹಬ್ಬ. ಚೀಟಿ ಹೊಡೆದವನ 4 ಮಂದಿ ಕೂಡಿಸಿ ಕಾಲು ಕೆದ್ರೆ ನಿಮ್ಮ ಜೊತೆ ಜಗಳ ತೆಗೆದು ರಾಜಾರು ಸಿದ್ಧ ಬದ್ದು ರೊಕ್ಕ ವಾಚು ಇಂಥವೆಲ್ಲ ಕಸ್ಕೊಂಡೇ ಮುಂದಕ್ಕೆ ಬಿಡ್ತಾರೆ. ನೀವಲ್ಲಿ ಯಾರಿಗಾರ ಪೊಲೀಸ್ ಗೀಲೀಸ್ ಅಂತ ಹೇಳಕ್ಕೆ ಹೋದ್ರೆ ಒಬ್ಬರು ತಲೆಗೆ ಹಚ್ಕೊಳ್ಳೋದಿಲ್ಲ. ಇಂಥ ಮಂದಿಗೆ ಬೆಂಗಳೂರು ಟೈಪ್ ಅಂತಾರೆ. ಒಂದು ಮಾತು ಮಾತ್ರ ಕರೆ ಹೇಳ್ತೀನಿ ರೀ,
ಅಕಸ್ಮಾತ್ ವಿಧಾನಸೌಧ ಮಾರೋದೈತಿ ಅಂತ ಏನಾರ ಟೆಂಡರ್ ಕರೆದಿದ್ರೆ ಅದನ್ನು ಒಬ್ಬ ಭಿಕ್ಷುಕನ ಹಿಡಿತಾನ ಹೊರತು ನಾನಿಯನ್ನ ಶ್ರೀಮಂತರಿಗೂ ಅದು ಸಿಗೋದಿಲ್ಲ. ಅಷ್ಟು ಶ್ರೀಮಂತರು ಭಿಕ್ಷುಕರಾಗಿಬಿಟ್ಟಾರ ಈಗ. ಹಂಗೆ ಬಸ್ಸನ್ನು ಭಿಕ್ಷಾ ಬೇಡ ಬದುಕಿದ್ರೆ ಕಂಡವ್ರನ್ನ ಹೊಡ್ತಾ ತಿನ್ನೋ ತಾಪತ್ರಯನೇ ಇರ್ತಿರಲಿಲ್ಲ. ಆದ್ರೆ ಅವನ ನಸೀಬ ಇಂಥದ್ದೈತಿ. ಯಾವುದನ್ನ ಆಗಲಿ ಪ್ರತ್ಯಕ್ಷ ಕಂಡರು ಪ್ರಾಮಾಣಿಸಿ ನೋಡ್ಬೇಕಂತ. ಇದು ಹಿರಿಯರು ಹೇಳೋ ಮಾತು. ಗೊತ್ತಿದ್ದು ನಾವು ಒಮ್ಮೊಮ್ಮೆ ದಾರಿ ತಪ್ತೀವಿ. ಏನಾಯ್ತು ಅಂದ್ರೆ ನಮ್ಮೂರಾಗ ಈ ಗುದ್ದಿ ಸಿದ್ದಣ್ಣ ಅಂತ ಒಬ್ಬವಿದ್ದ. ಅವನು ಈಗ 3-4 ವರ್ಷ ಆತ್ರಿ ಊರಿಗೆ ಬಂದು. ಮೊದಲು ನಾ ಮಿಲ್ಟ್ರಿ ಆಗಿದ್ದೆ ಅಂತ ಹೇಳ್ತಾನ. ಅವ್ನು ನೋಡಿದ್ರೆ ಮಿಲ್ಟ್ರಿ ಬಗ್ಗೆ ಇವಾಗ ಏನಾರ ಗೊತ್ತೈತೋ ಇಲ್ಲೋ ಅನಿಸ್ತತಿ. ಕೆಲವ್ರು ಇರ್ತಾರೆ ರೀ, ಊರು ಬಿಟ್ಟು ಒಂದು 6 ತಿಂಗಳು ಹೋಗಿ ಬಂದರು ಅಂತಂದ್ರೆ ಪೂರ್ತಿ ಫಾರಿನರ್ ಆದಂಗೆ ಆಗಿಬಿಟ್ಟಿರ್ತಾರೆ. ನಮ್ಮೂರಾಗ ಒಂದು ಹುಡುಗ್ರಿ ಸುಭಾಸ ಅಂತೇಳಿ ಒಂದು 6 ತಿಂಗಳು ಊರು ಬಿಟ್ಟು ಓಡೋಗಿಬಿಟ್ಟಿದ್ದ. ಕೇಳ್ದೆ ಹೋಗಿಬಿಟ್ಟಿದ್ದ. ತಿರುಗಿ ಬಂದ. ಯಾರು ಮಾತಾಡ್ಸೋತ್ತಿಗೆ ಎಲ್ಲಿ ಹೋಗಿದ್ಯೋ ಸುಬ್ಬ, ಎಷ್ಟು ದಿವಸ ಎಲ್ಲಿ ಹೋಗಿದ್ಯೋ ಸುಭಾಸ ಅಂದ್ಬಿಟ್ಲೆ ಸಾಕು. ಕ್ಯಾ ಹಮ್ಕೋ ಕನ್ನಡ ತಾನೆ ಹಮ್ ಗೋವಾ ಸೆ ಆಯೆ ಹೈ ಅನ್ನವ. ಇವ ಮಾತಾಡೋದು ಕೇಳಿ ಎಲ್ಲರಿಗೂ ನಗಿ ಬರ್ತಿತ್ತು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಾನ ಮಗ. ಒಂದು 6 ತಿಂಗಳದಾಗ ಕನ್ನಡನ ಮರಿತಾನ ಅಂದ್ರೆ ನಗಬೇಕು ಅಳ್ಬೇಕು. ನೀವ ಹೇಳ್ರಿ. ರಸ್ತೆದಾಗ ಯಾರೇ ಕೇಳಿದ್ರು ಕನ್ನಡ ಮಾತಾಡವಲ್ಲ. ಗೋವಾಕ್ಕೆ ಹೋಗಿದ್ದ ಅನ್ನೋ ಹಮ್ಮನ್ಯಾಗ ಬರೀ ಹಿಂದಿನ ಬಡಿಯವ. ಒಂದು ದಿವಸ ಬಸ್ ಸ್ಟ್ಯಾಂಡ್ ಒಳಗೆ ನಿಂತಿದ್ದ. ಈ ಬಳ್ಳಾರಿ ಶಿವಣ್ಣ ಅಂತೇಳಿ ಅವರು ಒಬ್ರು ಯಜಮಾನ್ರಿ ನಮ್ಮೂರಾಗ. ಅವರು ಯಾಕಲೇ ಸುಬ್ಯ ಎಲ್ಲಿ ಹೋಗಿದ್ದಲೆ ಊರು ಬಿಟ್ಟು ಹೋಗ್ಕರ್ನೋ ಮಂಗ್ಯ ತಿಳಿದಲ್ಲ ಅಂದ್ರಗ ಅಂದ. ಇವ ಕ್ಯಾ ಅಂದ. ಯಾಕಲೇ ಮಾತಾಡಕ್ಕೆ ಬರಂಗಿಲ್ಲ, ಊರು ಬಿಟ್ಟು ಓಡೋಗಿದ್ದು ಅಂತ ಕೇಳಿದ್ರಿ ಕ್ಯಾ ಅಂತೀಯಲ್ಲೇ, ಏನಾಗೈತೆ ನನಗ? ಮುಜೆ ಮಾಲೂಮ್ ನೈ, ಮುಜೆ ಕನ್ನಡ ಗಿನ್ನಡ ನೈ ಸಮಸ್ತಾ ಅಂದ. ಶಿವಣ್ಣ ಸಿಟ್ಟಿಗೆದ್ದು ಒಂದು ಯಾವಾಗ ಕಪಾಳಕ್ಕೆ ಬೆಗದ ತೊಗರ್ರಿ ಒಮ್ಮಕ್ಲೆ ಯಾವೋ ಯಪ್ಪೋ ಸಾಯ್ತೇನ್ರು ಹೊಡಿತಾರ್ರು ಅಂತ ಏಕದಮ್ ಕನ್ನಡ ಭಾಷೆ ಬಂದ್ಬಿಡ್ತು ಬಾಯಾಗ. ಹಿಂಗೆ ಗುದ್ಲಿ ಸಿದ್ದಪ್ಪನು ನಾನು ಮಿಲ್ಟ್ರಿ ಆಗಿದ್ದೆ ಅಂದವ. ಊರಿಗೆ ಬಂದ, ಮದುವೆ ಮಾಡ್ಕೊಂಡ, ಒಂದು 6 ತಿಂಗಳಾಗಿತ್ತು ರೀ. ಅವನು ಹೆಂಡ್ತಿ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂತ ಅವನು ಟ್ರಂಕು ತೆಗ್ದಾಳ. ಅದ್ರಾಗ ಒಂದು ಫೋಟೋ ನೋಡಿದ್ಲು. ತನ್ನ ಗಂಡ ಯಾವುದೋ ಬ್ಯಾರೆ ಹೆಣ್ಣಿನ ಜೋಡಿ, ಅದು ಹೆಗಡ ಮೇಲೆ ಕೈ ಹಾಕ್ಕೊಂಡು ಹೊಡಿಸ್ಕೊಂಡು ಫೋಟೋ. ಆ ಹೆಣ್ಣು ನೋಡ್ತೀರಿ, ಆ ರಸಬಾಳಿ ಹಣ್ಣಾಗೈತಿ. ಒಳೆ ನಕ್ಕೊಂತ ತನ್ನ ಗಂಡನ ಕೊಂಡು ನಿಂತಾಳ. ಈ ಹೆಣ್ಮಗಳಿಗೆ ಹೊಟ್ಯಾಗೆಲ್ಲ ಬೆಂಕಿ ಬಿದ್ದಂಗಾತು. ಆ ಫೋಟೋ ಕೈಯಾಗ ಹಿಡ್ಕೊಂಡು ಗಂಡಗೆ ಸಿಕ್ಕಾಪಟ್ಟಿ ಬಾಯಿಗೆ ಬಂದದ್ದೆಲ್ಲ ಬೈಯಾಕತ್ತಿದ್ದು. ಹೆಣ್ಮಕ್ಳಿಗೆ ಬೇಗಲ ಹೇಳ್ಕೊಡ್ಬೇಕ್ರೆ ಅಂಥವ ಇಂಥವ ಆಕಿ ಇಂಥಾಕಿ ಅಂತೇಳಿ ಒದರ್ಯಾಡಕತ್ತಿಬಿಟ್ಟಿದ್ಲು. ಅದು ಹೊತ್ತಿಗೆ ಅವ್ರ ಅಪ್ಪನು ಬಂದ. ಯಾಕವಾ ಮಗಳ ಏನ ತೊಳಕತ್ತೀಯಲ್ಲ ಅಂದ. ಆಕಿ ಫೋಟೋ ತೋರಿಸಿ ಇದ್ದ ವಿಷಯ ಎಲ್ಲ ಹೇಳಿದ್ಲು. ಅವರಪ್ಪ ಬಾಬಾ ಎಷ್ಟು ಮುಂದುವರ್ದ ನಾನು ಇವ ನನ್ನ ಅಳಿಯ ಯಾಳಕೊಂಡು ಬರ್ತೀನಿ ತಡಿ ಇವತ್ತ, ಯಾರಾಗ ಒಂದು ತೀರ್ಮಾನ ಆಗಿ ಹೋಗ್ಲಿ ಇವತ್ತ ಅಂದ. ಆದ್ರೂ ಮತ್ತೆ ಮಗಳ ಕಡೆ ತಿರುಗಿ ತಂಗಿ ಹುಡುಗಿ ನಿನಕಿಂತ ಚಂದ ಐತಿ ನೋಡು, ನನ್ನ ಅಳಿಯ ಭಾರಿ ರಸಿಕನ ಅವತ್ತ ಅಂದು ಬಿಟ್ಟ. ತೊಗರಿ ತಂದಿಗೂ ಪೂಜಾ ಚಲವಾತು. ಅಯ್ಯೋ ಅಂದಿನ ಹೆಜ್ಜಾಕ ಊಟ ಬಡಿಲಿ, ನಿನ್ನ ಮಣ್ಣಾಗಿಟ್ಟ ಮನ್ಯಾಗ ಹುಡುಕ್ಲಿ, ಬೆಕ್ಕಬಾಗ ಬಂದು ನಿನ್ನ ಹರ್ಕೊಂಡು ಹೋಗ್ಲಿ, ನನ್ನ ಬಾಳೆ 3 ಬಟ್ಟೆ ಆಗಾಕತ್ತೈತಿ, ನೀ ಹಿಂಗೆ ಮಾತಾಡ್ತೀಯಲ್ಲೋ ಅಂತೇಳಿ ಬೈಯಾಕ ಶುರು ಮಾಡಿದ ಕೂಡಲೇ ಅವರಪ್ಪ ಅಯ್ಯೋ ಹೌದಲ್ವೇ ಅಂತವನು ಹೋಗಿ ಅಳಿಯನ್ನು ಹುಡುಕ್ಯಾಡಿ ಎಳ್ಕೊಂಡು ಬಂದ. ಅವ್ನು ಎಳ್ಕೊಂಡು ಹೋಗೋದು ನೋಡಿ ಅವ್ನ ದೋಸ್ತರು ಒಂದು 4 ಮಂದಿ ಬೆನ್ನತ್ತಿ ಬಂದರು. ಮನ್ಯಾಗ ನೋಡಿರ್ಯಾ ರಾದ್ದ ಅಂತ ಆಗಿ ಹೋಗೈತಿ. ಗೊದ್ಲಿ ಸಿದ್ದಪ್ಪಗೆ ಸಿಟ್ಟು ಬಂತು. ಏನಾಗೈತಿ, ಯಾಕಂಗೆ ಹೊಯ್ಕೊಳಕತ್ತೀರಿ ಒಟ್ಟರು ಅಂತ ಹೇಳ್ತೀಗ ಅಂದ. ಆಕಿ ಫೋಟೋ ಅವನ ಮಸಡಿ ಮೇಲೆ ಬೀಸಿ ಹೋಗೋದು ಕುಸು ಹಾಳಾಕತ್ತಿದ್ಲು. ಫೋಟೋ ನೋಡಿ ಸಿದ್ದಪ್ಪಗ ಅವ್ನ ದೋಸ್ತರಿಗೆ ನಗಿ ತಡಿಲಿಲ್ಲ, ಗಟ್ಟಿಯಾಗಿ ನಗಾಕತ್ತಿಬಿಟ್ರು. ಇದನ್ನು ನೋಡಿ ಅವ್ರ ಮಾವಿಗೆ ಮತ್ತಷ್ಟು ಸಿಟ್ಟು ಬಂತು. ಏನ್ರೋ ನನ್ನ ಮಗಳು ಬಳೆ ಹಾಗಾಗತ್ತೈತಿಲ್ಲೇ, ನಿಮ್ಗೆ ನಗಿ ಆಗೈತಿ ನಿಮ್ಗೆ ಅಂತ ಒದ್ರಾಡು. ಆವಾಗ ಗುದ್ಲಿ ಸಿದ್ದಪ್ಪ ಸಮಾಧಾನ ಮಾಡ್ದ. ಏ ಮಾವ, ಇದು ಹುಡುಗಿ ಅಲ್ಲೋ ಹುಡುಗ. ಹಿಂದಕ್ಕೆ ನಮ್ಮೂರಾಗ ನಾಟಕ ಆಡಿದ್ದಿಲ್ಲ, ಅದ್ರಾಗ ಪಾರ್ಟ್ ಮಾಡಿದಾಗ ಹೊಡಿಸಿದ ಫೋಟೋಪ್ಪ ಇದು. ಈ ಫೋಟೋದಾಗಿರವ ನನ್ನ ದೋಸ್ತ ಇರಣ್ಣ ಅಂತೇಳಿ ನಾವು ಸ್ತ್ರೀಪಾತ್ರ ಮಾಡಿದ್ದಿಲ್ಲನ, ಹ್ಯಾಂಡ್ ಬಿಲ್ನಾಗ ಹಾಕ್ಸಕ್ಕ ಈ ನಮೂನಿ ಫೋಟೋ ಬೇಕಾಗಿತ್ತು, ಅದಕ್ಕೆ ಹೊಡಿಸಿದ್ವಿ. ಅದು ನೋಡಿ ನೀವೇನ ಗತ್ಲ ಸುಡು ಮಾಡಿಬಿಟ್ರಲ್ಲ ಅಂದ. ಅವನ ದೋಸ್ತರು ಹೌದು ಯಜಮಾನ ಹೌದು ಅಂತ ಹೇಳಿದ್ರು. ಆವಾಗ ತಂದೆ ಮಗಳಿಗೆ ಸಮಾಧಾನ. ಹಂಗೆ ನಮ್ಮ ಹುಕ್ಕಿ ಬಸ್ಸಾನು ಏನು ಮಾಡ್ಯಾನ್ರಿ, ಒಂದು ದಿವಸ ರಸ್ತೆದಾಗ ಕೇಹೋ ನಾನು ಹುಡುಗಿ ಕೆಡಿಸಿಬಿಟ್ಟೆ ಆರ್ದು ಬಿಟ್ಟೀನಿ ಅನ್ಕೊಂತ ಹೊಂಟ್ಬಿಟ್ಟಾನ. ಕೇಳಿದವ್ರು ಗಾಬರಿ ಆದರು. ಮತ್ತೇನು ಅನಾಹುತ ಮಾಡ್ಯಾನ್ರಿಪ್ಪ ಈ ಬಸ್ಯ ಅಂತ 4 ಮಂದಿ ಕೂಡ ಅವನು ತರಬಿದ್ರು. ಏನಲ್ಲ ಹೆಂಗೆ ಒದರಾಡಿದ್ರೆ ಯಾವ ಹುಡುಗಿ ಕೆಡಿಸಿದೆ ಏನು ಕತೆ ಅಂದರು. ಸಿಕ್ಕಂಗೆ ಮೊದಲು ಬಡಿದ್ರು. ಅವ ಮೆಲ್ಲಕ್ಕೆ ಕಿಸೆದಾಗಿನ ಹಾಳೆ ತುಂಡುಗಳನ್ನೆಲ್ಲ ತೆಗೆದ. ಅವನ್ನೆಲ್ಲ ಜೋಡಿಸಿ ನೋಡ್ತಾರ. ನಮ್ಮೂರ್ದ ಒಂದು ಸಾಲಿ ಕಡೆ ಹುಡುಗಿ ಫೋಟೋ ರೀ ಅದು. ನೋಡಿಲ್ಲ ಕೆಡಿಸಿಬಿಟ್ಟೀನಿ, ಎಲ್ಲ ಹರಿದು ಬಿಟ್ಟೀನಿ ಅಂದ ಬಸ್ಯ. ಎಲ್ಲಿತ್ತಲೇ ಇದು ಅಂದರು. ಆ ಒಂದು ಅಂಗಡಿ ಕಡೆ ಕೈ ಮಾಡಿ ತೋರಿಸ್ತಾ. ಅದು ನೋಡಿದ್ರೆ ಫೋಟೋ ಕಟ್ ಹಾಕೋ ಅಂಗಡಿ. ಏನಾಗೈತ್ರಿ, ಆ ಹುಡುಗಿ ತನ್ನ ಫೋಟೋ ಹಳ್ಳಿ ಹಾಕಾಕ ಅಂಗಡಿ ಅವ್ನು ಕೊಟ್ಟಾಳ. ಅದಕ್ಕೆ
ಗಾಳಿ ಹೊರಗೆ ಬಂದು ಬಿದ್ದಿರ್ಬೇಕು. ಹೋಗಿ ಹೋಗಿ ಬಸ್ಸಾನ ಕೈಗೆ ಸಿಕ್ಕತಿ. ಅದನ್ನು ಹರಿದು ತುಂಡು ಮಾಡಿ ಕಿಸೆದಾಗ ಇಟ್ಕೊಂಡು ಕೆಡಿಸ್ದೆ ಹಾರದೆ ಅಂತ ಹೊಂಟ್ಬಿಟ್ಟಾನ. ಬರೀ ಇಂಥ ಏನಾರು ಕಿತಾಪತಿ ಮಾಡಿ ಬಡಿಸ್ಕೊಳ್ಳೋದು, ಹೇ ಅಂತ ನಕ್ಕೋತ ಓಡಿ ಹೋಗೋದು, ಇವು ಅವನು ಕಾಯಂ ಉದ್ಯೋಗ ಆಗಿಬಿಟ್ಟಿದ್ದು. ಇಂಥ ಬಸ್ಯ, ಹುಗ್ಗಿ ಬಸ್ಯ ಇಡೀ ಊರ ನೆನಪಿಡುವಂಥ ಕೆಲಸ ಮಾಡಿಬಿಟ್ಟ. ಒಂದು ದಿವಸ ಏನಾತ್ರಿ, ಇವನು ಗೌಡ್ರ ಮನ್ಯಾಗ ಊಟ ಮಾಡಿ ಹೊರಗಿನ ಕಟ್ಟಿ ಮೇಲೆ ಗುನು ಅನ್ಕೋಂತ ಮಲಗಿದ್ದ. ಗೌಡ್ರಿಗೆ ಒಂದು ಖಾಯಂ ಚಿಂತಿತ್ತು. ಅದೇನಪ್ಪ ಅಂತಂದ್ರೆ, ನಮ್ಮೂರ ಕೆರೆಯಾಗ ಒಟ್ಟ ನೀರು ನಿಲ್ತಿದ್ದಿಲ್ಲ. ಯಾಕಂದ್ರೆ ಕೆರೆ ತುಂಬಿದ ಕೂಡಲೇ ಈ ಕೋಡಿ ಅಂತ ಕಟ್ಸಿರ್ತಾರೆ ನೋಡ್ರಿ, ಆ ಕೋಡಿ ಒಳಗೆ ಒಂದು ಫೂಟ್ ಸುತ್ತಳ್ತಿದ್ದು ತೂತು ಅಂದ್ರೆ ಬಿರುಕು ಬಿದ್ದು ಒಂದು ದಿನದಾಗ ತುಂಬಿದ ಕೆರೆ 4 ದಿವಸದಾಗ ಖಾಲಿಯಾಗಿ ಹೋಗಿಬಿಡೋದು. ಪ್ರತಿ ವರ್ಷನೂ ಏನೇನೋ ಪ್ರಯತ್ನ ಮಾಡಿ ಕಟ್ಟವರು, ಕಾಂಕ್ರೀಟ್ ಹಾಕಿದ್ರು, ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು, ಏನು ಮಾಡಿದ್ರು ಕೆರೆ ತುಂಬಿದ ಕೂಡಲೇ ಅಷ್ಟು ಜಾಗ ಬಿರ್ತು ಕೊಚ್ಕೊಂಡು ಹೋಗಿ ನೀರೆಲ್ಲ ಖಾಲಿಯಾಗಿ ಹೋಗಿಬಿಡೋದು. ಅದೇ ವಿಷಯನ ಗೌಡ್ರನ್ನ ಕೊರ್ಯಾಕತ್ತಿತ್ತು. ಅವರು ಹೆಂಡತಿ ಜೊತೆಗೆ ಮಾತಾಡ್ಕೋಂತ ಕುತ್ಕೊಂಡಿದ್ರು. ನಮ್ಮೂರ ಕೆರೆ ಒಟ್ಟ ತುಂಬುವಲ್ದು. ಮಳೆಗಾಲ ಬಿಟ್ಟರೆ ಉಳಿದ ದಿವಸ ದನಕರಕ್ಕೆ ಜಮೀನಿಗೆ ನೀರ ಇಲ್ದಂಗೆ ಆಗಿಬಿಡ್ತೈತಿ. ಅದನ್ನು ಕೇಳಿಸಾಕಂತ ಹೋಗಿದ್ದೆ. ಈ ಹಳ್ಳ್ಯಾಗ ಪದ್ಧತಿ ಇಂಥವೇನ್ರ ಆದಾಗ ಕೇಳಿಸೋದು ಹೇಳಿಸೋದು ಇಂಥವೆಲ್ಲ ಪದ್ಧತಿ ಇರ್ತಾವೆ. ಹಂಗೆ ಹೋಗಿದ್ದೆ. ನಮ್ಮೂರು ಸ್ವಾಮಿಯರು ಹೇಳಿದ್ರು ಕೆರೆ ನರಬಲಿ ಬೀಳ್ತೈತೆ ಅಂತ. ಹೆಂಗೆ ಮಾಡ್ಬೇಕು ಏನು ತಿಳಿದಂಗಾಗೈತೆ ನನಗೆ. ಅಲ್ಲ, ಈಗಿನ ಕಾಲದಾಗ ಇವನ್ನೆಲ್ಲ ನಂಬಬೇಕು ನಂಬಬಾರ್ದು ಅದು ತಿಳಿವಲ್ದು. ಒಂದು ವೇಳೆ ಕೆರೆ ನರಬಲಿ ಬೇಡಿದ್ದ ನಿಜ ಇದ್ರು ಯಾರನ್ನ ಬಲಿ ಕೊಡಲಿ? ಊರ ಸಲುವಾಗಿ ಜೀವ ಕೊಡಕ್ಕೆ ಯಾರು ತಯಾರಕ್ಕಾರ? ಹಾಂ, ಇದೆಲ್ಲ ಬಗೆಹರಿಯಂಥ ಸಮಸ್ಯೆ ಅಲ್ಲ. ದೇವರು ಅದಕ್ಕೆ ಪರಿಹಾರ ನೀಡಬೇಕು ಅಂತ ಸುಮ್ಮನಾಗಿಬಿಟ್ಟೇನಿ ಅಂದರು. ಹೆಂಡತಿ ಎದುರು ಹೇಳ್ತಿದ್ದಂಗೆ ಹೊರಗಳೋ ಧ್ವನಿ ಕೇಳಿಸ್ತು. ಗೌಡ್ರು ಎದ್ದು ಕದ ತೆಗೆದು ಬಂದು ನೋಡಿದ್ರೆ ಬಸ್ಯ ಕಟ್ಟಿ ಮೇಲೆ ಕೂತ್ಕೊಂಡು ಅಳಾಕ್ ಹತ್ಬಿಟ್ಟಾನ. ಯಾಕ್ರಿ ಬಸ್ಯ, ಯಾಕೆ ಅಳಾಕತ್ತೀಯೋ ಅಂತ ಗೌಡ್ರು ಅಂದರು. ಈ ಅಪ್ಪ ನನಗೆ ಹೊಟ್ಟೆ ಹಸ್ತೈತೆ ಅಪ್ಪ, ನನಗೆ ಹೋಗಿಬೇಕು ಅಂದ. ಯವ್ವ ನನಗೆ ಹೋಗಿಬೇಕು ಬೇಯವ್ವ, ನನಗೆ ಹೋಗಿಬೇಕು, ನನಗೆ ಹೊಟ್ಟೆ ಹಸ್ತಾವು ಅಂತ ಅಳಾಕತ್ಬಿಟ್ಟ. ಗೌಡ್ರಿಗೆ ಸಿಟ್ಟು ಬರಲಿಲ್ಲ, ಕಣ್ಣಾಗ ನೀರು ಬಂದವು. ತಂದೆ ತಾಯಿ ಇಲ್ಲದಿ ಪರದೇಸಿ ತನಗೆ ಹಸುವಾಗೈತಿ ಅಂತ ತಾನ ಬಾಯಿ ಬಿಟ್ಟು ಹೇಳಿದ್ದು ಇದೇ ಮೊದಲನೇ ಸಲ ಇದ್ದಿದ್ದನು. ವ್ಯಾಳ್ಳೆ ನೋಡಿದ್ರೆ ರಾತ್ರಿ 10:30 ಆಗಕ್ಕೆ ಬಂದೈತಿ. ಇಂಥ ಹೊತ್ತಿಗೆ ಹೊಟ್ಟೆ ಹಸ್ತತಿ, ನನಗೆ ಹುಗ್ಗಿ ಮಾಡಿ ನೀಡ್ರಿ ಅನ್ನಕತ್ಯಾನ. ಆದರೂ ಚಿಂತಿಲ್ಲ, ಹೆಂಡತಿಗೆ ಹೇಳಿ ಮಾಡಿಸ್ಬೇಕು ಅಂತ ಒಳಗೆ ಬಂದು ನೋಡಿದ್ರೆ ಅವ್ರಿಗಿಂತ ಮುಂಚೆ ಹಿರೇ ಗೌಡ್ತಿ ಒಲಿ ಹಚ್ಚಿ ನೀರಿಟ್ಟಿದ್ಲು. ಅವಳು ಕಣ್ಣಾಗೂ ನೀರಾಡ್ತಿದ್ವು. ಗೌಡ್ರು ಹೆಂಡತಿ ಕಡೆ ನೋಡಿ ಮುಗುಳ್ನಕ್ಕು ಹೊರಗೆ ಬಂದು ಬಸ್ಸನ್ನು ಸಮಾಧಾನ ಮಾಡಿದರು. ಸ್ವಲ್ಪ ತಡ್ಕೋಯಪ್ಪ, ಈಗ ನಿಮ್ಮವ್ವ ಹುಗ್ಗಿ ಮಾಡ್ತಾಳ, ಉಣುವಂತಂತ ಸ್ವಲ್ಪ ತಡ್ಕೊ ಅಂದು. ದಿನ ತುಂಬಿದ ಕಿರಿ ಹೆಂಡ್ತಿನೂ ಮಾತಾಡ್ಸಿ ಬಂದರು. ಅಷ್ಟೊತ್ತಿಗೆ ಹುಗ್ಗಿ ತಯಾರಾತು. ಬಸ್ಸಿ ಅರಬಾಡಿಸಿ ಕಂಡಾನು ಇಲ್ಲೋ ಅನ್ನೋರ ಗತೆ ಊಟ ಮಾಡಕತ್ತಿದ್ದ. ಮಾಡಿದ್ದ ಓಟು ಹುಕ್ಕಿನ ಗಬಾ 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 ಉಂಡ. ಯಪ್ಪ ಯಾವ ನಾ ಇನ್ನು ಮಕ್ಕೊಂಬಿಡ್ತೀನಿ, ನಂಗೆ ಹೊಟ್ಟೆ ತುಂಬಿತು, ನಾ ಇನ್ನು ಹೇಳೋದಿಲ್ಲವ, ನಾ ಇನ್ನು ಮಕ್ಕೊಂಬಿಡ್ತೀನಿ ಅಂದ. ಗೌಡ್ರಿಗೆ ಹಿಂಗ್ಯಾಕೆ ಮಾತಾಡಕತ್ತೇನೆ ಹುಚ್ಚರಂಗ? ಲೇ ಬಸ್ಯ, ಮಳೆ ಬರುವಂಗಾಗೈತಿ, ಗುಡುಗು ಸಿಡ್ಲು, ಹೊರಗೆ ಒಬ್ಬನೇ ಬೇಡಪ್ಪ, ಇಲ್ಲೇ ಒಳಗೆ ಬಂದು ಮಕ್ಕು ಅಂದರು. ಒಲ್ಲಪ್ಪ ನಾವು ಇಲ್ಲೇ ಮಕ್ಕೊಂಬಿಡ್ತೀನಿ ಅಂದ. ಇನ್ನೇನು ಮಾಡಿದ್ರಿ? ಗೌಡ್ರು ಬಾಗಿಲ ಹಾಕ್ಕೊಂಡು ಒಳಗೆ ಹೋದ್ರು. ಇಡೀ ರಾತ್ರಿ ಧೋ ಅಂತ ಮಳೆ ಸುರಿತು, ಬೆಳಗ್ಗೆ ಹರಿತು. ಹೊರಗೆ ಬಂದರು. ಗೌಡ್ರು ನೋಡ್ತಾರ, ಬಸ್ಸೇನೇ ಇಲ್ಲ. ಹೋಗಿದ್ದಾರ ಮಗ ಪಿರಿ ತಿರ್ಗಾಕೆ. ಏನೈತೆ ಕೆಲಸ ಅವಗಾರ ಅಂದರು. ಅಷ್ಟೊತ್ತಿಗೆ ಗೌಡ್ರ ರೀ ಗೌಡ್ರ 4 ಜನ ಬಂದು ಗೌಡ್ರನ್ನ ಕರೆದ್ರು. ಯಾಕ್ರಪ್ಪ ಉಳಿ ಅವಸರ್ಲೆ ಬಂದ್ರಲ್ಲೋ? ಹಾಂ, ಏನಾಗೈತಿ ಅಂದರು. ಗೌಡ್ರ ಇಡೀ ಕೆರೆ ಭರ್ಪೂರ್ ತುಂಬಿ ನಿಂತತಿ. ಆದ್ರೆ ಗೌಡ್ರಿಗೆ ಖುಷಿ ಆಯ್ತು. ಭಾಳ ಚಲೋ ಆತಲ್ರಿಪ್ಪ, ಭಾಳ ಚಲೋ ಆಯ್ತು. ಈ ವರ್ಷ ಕೆರೆ ತುಂಬಿ ನಿಂತತಿಲ್ಲ. ಆದ್ರೆ ಅಂತೀರಲ್ರು, ಆದ್ರೆ ಅನ್ನಕ್ಕೇನಾಯ್ತು? ಆದ್ರೆ ಬಸ್ಯಾಗೇನಾಯ್ತು? ಅವಸರ ಮಾಡಿ ಅವ್ರು ಮುಂದೆ ಹೊಂಟ್ರು. ಅವರೆಲ್ಲರೂ ಹಿಂದಿಂದ ಜನ ಓಡಾಕತ್ತಿದ್ರು. ಗೌಡ್ರು ಹಿಂಗೆ ನಡೆಯೋದು ನೋಡಿ ಊರಲ್ಲಿ ಕೇರಿ ಜನ ಎಲ್ಲ ಕೂಡಾಕತ್ತಿದ್ರು. ಕೆರೆ ಕೋಡಿ ಹತ್ರ ಬಂದು ನಿಂತರು. ಕೋಡಿ ಒಡೆದು ಬಿರುಕು ಬಿಟ್ಟು ನೀರೇನು ಸೋರು ಹೋಗ್ತಿತ್ತಲ್ರಿ, ಆ ಬಿರುಕಿಗೆ ಬರೋಬ್ಬರಿ ಹೊಟ್ಟಿ ಎದಿ ಆನಿಸಿ ಬಸ್ಸ ಉದೋಕ ನಿಂತ್ಕೊಂಡ್ಬಿಟ್ಟಾನ. ಯಾವಾಗ ಹೋಗಿತ್ತೋ ಜೀವ ಏನೋ, ಅಲ್ಲೇ ಕಟ್ಟಿಗೆ ಹಂಗೆ ಸೆಟದು ಬಿಟ್ಟಿದ್ದ. ಗೌಡ್ರಿಗೆ ಮಾತಾ ಬರುವಲ್ದು, ಕಡಿಗೂ ತಡೆಯೋಕ್ಕಾಗಲಿಲ್ಲ. ಬಸ್ಯಾ ಮಗನ ಅಂತ ಹಡ್ದು ಮಗನ ಕಳ್ಕೊಂಡವ್ರ ಗತಿ ಹಾಳಾಕ್ ಹತ್ತಿಬಿಟ್ರು. ಇಡೀ ಊರು ನೆರೆದೈತಿ. ಎಲ್ಲರಿಗೂ ತಮ್ಮ ವಸ್ತುನ ಕಳ್ಕೊಂಡಿವೇನೋ ಅನ್ನುವಷ್ಟು ದುಃಖ ಒತ್ತರಿಸಿ ಬರಕ್ಕೆ ಹತ್ತಿಬಿಟ್ಟತಿ. ಯಾರೋ ಗೌಡ್ರ ಹೆಣ ಹೊರಗೆ ತೆಗಿತೀವ್ರಿ ಅಂದರು. ಗೌಡ್ರು ಬೇಡ ಬಸ್ಸನ್ನು ಹೊರಗೆ ತೆಗಿಬ್ಯಾಡ್ರಿ. ಗಂಗವ್ವ ತನ್ನೊಡ್ಲಾಗ ಅವನು ಸೇರಿಸ್ಕೊಂಡಾಳ.
ಅವ ನಿಂತಲ್ಲೇ ಸಮಾಧಿ ಕಟ್ಟಿಬಿಡ್ರಿ. ಅವನಿಂದನ ಕೋಡಿ ನಿಲ್ಲಬೇಕು ಅಂತ ನಮ್ಮ ಹಣಿಯೊಳಗೆ ಬರೆದಿರ್ಬೇಕು, ದಯಮಾಡಿ ಅಲ್ಲೇ ಅವನ ಸಮಾಧಿ ಕಟ್ಟಿಬಿಡ್ರಿ ಅಂದರು. ಇಡೀ ಊರು ಜನ ಬಸ್ಸಾನ ಕಳ್ಕೊಂಡು ದುಃಖ ಒಂದು ಕಡೆಗಿದ್ರೆ, ಕೆರೆ ತುಂಬಿ 3-4 ವರ್ಷ ನಮಗೆ ನೀರಿನ ಚಿಂತಿಲ್ಲಲ್ಲ ಅನ್ನೋ ಸಂತೋಷ ಒಂದು ಕಡೆಗೆ. ಯಾರಿಗೂ ಮಾತಾಡುವಷ್ಟು ಶಕ್ತಿ ಸಹಿತ ಉಳಿದಿರಲಿಲ್ಲ. ಗೌಡ್ರು ನಿಟ್ಟುಸಿರ್ಬಿಟ್ರು. ಮನೆ ಬಾಗ್ಲಕ್ಕೆ ಬಂದರು. ಹಿರೇಗೌಡ್ತಿ, ಎಲ್ಲಿ ಹೋಗಿದ್ರಿ? ನೀವು ಆ ಕಡೆ ಹೋಗೋದಕ್ಕೂ ಈ ಕಡೆ ನಿಮ್ಮ ಮಗ ಹುಟ್ಟೋದಕ್ಕೂ ಸರಿ ಆಯ್ತು. ಯಾಕೆ ಮುಖ ಸಣ್ಣದಾಗೈತಲ್ಲ? ಮಗ ಹುಟ್ಟಿದ ಸುದ್ದಿ ಕೇಳಿ ಸುಮ್ಮನೆ ಆದಿರಲ್ಲ ಅಂದ್ಲು. ಗೌಡ್ರು, ನನಗೆ ಮಗ ಹುಟ್ಟಿದ್ದ ನನಗೆ ಭಾಳ ಸಂತೋಷ ಆಯ್ತು, ನಾ ಕಳ್ಕೊಂಡೆ ಅಂತ ಮಾಡಿದ್ದೆ. ಇಲ್ಲ, ನನ್ನ ಮಗ ನನ್ನ ಮನ್ಯಾಗ ಅದಾನ. ನನ್ನ ಮಗ ಬಸ್ಯ ಅಂತ ಹೆಸರಿಡು, ಅಂದ್ರು. ನಾನೀಗ ಖುಷಿ ನೋಡಕ್ಕೆ ಬರ್ತೇನು ಅಂತ ಕೇಳಿದ್ರು. ನೋಡ್ಬರ್ರಿ, ತಾಯಿ ಮಗ ಆರಾಮದಾರ ಅಂದ್ಲು. ಕೂಸಿನ ಅಳ ಧ್ವನಿ ಕೇಳಿದ್ದ ತಡ, ಯಪ್ಪ ಮಗನ ಬಸ್ಯ ಅನ್ಕೊಂತ ಗೌಡ್ರು ಒಳಗೆ ನುಗ್ಗಿದ್ರು. ಗೌಡ್ತಿ ಗರಾ ಬಡ್ದವ್ರಂಗೆ ನೋಡ್ಕೊಂತ ನಿಂತಿದ್ಲು. ಅವ ಹಾಡ್ತಿದ್ದ ಹಾಡು ನೆನಪಾಗಿ ಒಂದೊಂದು ಗಾಳ್ಯಾಗ ತೇಲಿ ಬಂದಂಗೆ ಕೇಳಾಕತ್ತಿದ್ವು. ಬರ್ತೀರೇನ್ರೇ ನೀವು ಅಲ್ಲಿ ಕೇರಿಗೆ ಹೋಗೋನು, ಬರ್ತೀರೇನ್ರೇ ನೀವು ಅಲ್ಲದಿದ್ದರೆ ಇಲ್ಲೇ ಇರ್ತೀರೇನ್ರೇ, ಇರ್ತೀರೇನ್ರೇ. ಕಲ್ಲವು ಮಲ್ಲವು ಕೂಡಿಕೊಂಡು ದೀವಳಿಗೆಯ ಹಬ್ಬದೊಳಗ ಉಲ್ಲಾಸದಲ್ಲಿ ಅಲ್ಲಮ ಪ್ರಭುವಿನ ಬರ್ತೀರೇನ್ರೇ, ಇದು ಹುಗ್ಗಿ ಬಸ್ಯಾನ ಕಥೆ. ನಿಮಗೆ ಹೆಂಗ ಅನಿಸ್ತು? ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.